ಡೇಟಾ ಲೀಕ್ ಆಗ್ತಾ ಇಲ್ಲ ಬ್ರೋ, ಅದು ಹೇಗೆ ಆಗೋದು? They can actually see our photos in the gallery. ಹೌದಾ? ಲೋನ್ ಅಪ್ರೂವ್ ಆಗಿದೆ, ನಿಮ್ ನಂಬರ್ ಹೆಂಗ್ ಸಿಗುತ್ತೆ ಅವ್ರಿಗೆ? ಟೆಕ್ಕಿದ್ರೆ ವಾಟ್ರಾಶಿ ದುಡ್ಡು ಮಾಡಬಹುದು. ದುಡ್ಡು ಇದೆ 100%. 1 ಮಿಲಿಯನ್ ವ್ಯೂಸ್ ಬಂದಿದೆ ಯಾವ್ದಾದ್ರು ಯೂಟ್ಯೂಬ್ ವಿಡಿಯೋ? ಎಷ್ಟು? 50 lakhs. ಎಡಿಟರ್ಸ್ಗೆ ಬೆಸ್ಟ್ ಲ್ಯಾಪ್ಟಾಪ್. ನಿಮ್ಮ ಫೇವರೇಟ್ ವ್ಲಾಗರ್ ಯಾರು? ಐಫೋನ್ ಆರ್ ಆಂಡ್ರಾಯ್ಡ್? ಕ್ಯಾಮೆರಾ ಬ್ರೋ, ಒಬ್ಬ ಬಿಗಿನರ್ಗೆ ಕ್ಯಾಮೆರಾ. ಸೋನಿ, ಆಲ್ವೇಸ್ ಸೋನಿ. ಸೋನಿಯಲ್ಲಿ ಯಾವುದು? ಹೊರಗಡೆ ನೋಡೋದಕ್ಕೆ ಜನಗಳಿಗೆ ವಿಡಿಯೋ ಮಾಡ್ತಾನೆ. ನಾವು ಮೆಂಟಲಿ ನಾವ್ ಏನ್ ಫೇಸ್ ಮಾಡ್ತಿರ್ತೀವಿ ಯಾರು ಗೊತ್ತಾಗಲ್ಲ. ಡಾರ್ಕ್ ವೆಬ್ಗೆ ಹೋದ್ರೆ ಪೀಪಲ್ ವಿಲ್ ಬಿ ಸೆಲ್ಲಿಂಗ್ ಅವರ್ ಡಾಟಾ. ನಮ್ಮ ಜನರೇಷನ್ ಇಲ್ಲಿಗೆ ಎಂಡ್ ಆಗ್ಬಿಡುತ್ತೆ. ನಾವು ಅಂದ್ರೆ ವಾಟ್ ಐ ಲರ್ನ್ ಫ್ರಮ್ ದಿಸ್ ಇಸ್ ನಥಿಂಗ್ ಇಸ್ ಪರ್ಮನೆಂಟ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯೆಟ್ ಅನದರ್ ಎಪಿಸೋಡ್ ಆಫ್ ಸುಖ ದುಃಖ. ಬ್ರೋ, ನಮ್ದು ಇದು ಶೋ ಇದೆ ಹೆಸರು ಸುಖ ದುಃಖ ಅಂತ. ಓಕೆನಾ? ಅಂದ್ರೆ ರೆಗ್ಯುಲರ್ ಪಾಡ್ಕಾಸ್ಟ್ ತರ ಅಲ್ಲ, ಅಂದ್ರೆ ಜನರಲ್ ಕ್ಯಾಶುವಲ್ ಕಾನ್ವರ್ಸೇಷನ್ ತರ. ಸೊ ನಾವು ಇದ್ದೀವಿ ಟೆಕ್ ಇನ್ ಕನ್ನಡ ಸಂದೀಪ್ ಅವ್ರ ಜೊತೆಗೆ. ನೀವು ಆಲ್ರೆಡಿ ನೋಡ್ತಾ ಇರ್ತೀರಾ ಅವ್ರದ್ದು 12 ವರ್ಷದಿಂದ ಬ್ರೋ. 12 ವರ್ಷ. ಸೊ ಇಟ್ ಇಸ್ ನಾಟ್ ಈಸಿ, ಮೋರ್ ದೆನ್ ಅ ಡೆಕೇಡ್ ಆಫ್ ಕಾಂಟೆಂಟ್ ಕ್ರಿಯೇಷನ್. ಹೇಗ್ ಫೀಲ್ ಆಗ್ತಿದೆ ಬ್ರೋ ನೀವು ಒಂದಿರೋದಕ್ಕೆ? ನಾವು ಒಂದ್ಸತಿ ಮೀಟ್ ಆಗ್ತಿರೋದು. ಕ್ರೇಜಿ. ಫಸ್ಟ್ ಟೈಮ್ ನಾವು ಒಂದೇನೋ ಇವೆಂಟ್ ಅಲ್ಲಿ ಸಿಕ್ಕಿದ್ವಿ. ಅದೇ ನಾನು ಬರುವಾಗ ಹೇಳ್ಕೊಂಡು ಬಂದಿದ್ದೆ, ಇವೆಂಟ್ ಅಲ್ಲಿ ಸಿಕ್ಕಿದ್ವಿ ಅಂತ. ಸೊ ನಂಗೆ ಟೆಕ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಟೆಕ್ ಅಂತ ಹೇಳುವಾಗ ಕನ್ನಡದಲ್ಲಿ ಮೊಬೈಲ್ ಫೋನು ಯಾವುದೇ ಟೆಕ್ ರಿಲೇಟೆಡ್ ಬರುವಾಗ ತಲೆಗೆ ಬರುವುದು ಫಸ್ಟ್ ಸಂದೀಪ್ ಅವರು. ಎಕ್ಸ್ಪೀರಿಯನ್ಸ್ಡ್ OG ಯೂಟ್ಯೂಬರ್ ಅಂತ ಹೇಳ್ಬೋದು. ಸೊ ಇವತ್ತು ಅವ್ರ ಜೊತೆ ಸ್ವಲ್ಪ ಸುಖ ದುಃಖ ಶೇರ್ ಮಾಡೋಣ, ಮಾತಾಡೋಣ ಎಕ್ಸ್ಪೀರಿಯನ್ಸ್ ಜರ್ನಿ ಬಗ್ಗೆ. ಓಕೆನಾ ಬ್ರೋ? ಸೊ ಫಸ್ಟ್ ಆಫ್ ಆಲ್ ನಾವು ಟೈಮ್ ವೇಸ್ಟ್ ಮಾಡಲ್ಲ ಸ್ನೇಹಿತರೆ, ಡೈರೆಕ್ಟ್ ಆಗಿ ಹೋಗ್ತೀವಿ. ದಿಸ್ ಶೋ ಈಸ್ ಪವರ್ಡ್ ಬೈ ಕ್ರಿಯೇಜೆನಿಕ್ಸ್ ಮೀಡಿಯಾ. ಬ್ರೋ, ಕ್ರಿಯೇಜೆನಿಕ್ಸ್ ಮೀಡಿಯಾ ನಿಮ್ಗೆ ಗೊತ್ತಿದೆ, ನಮ್ಮ ಮೀಡಿಯಾ. ವಿ ಟೀಚ್ ವಿಡಿಯೋ ಎಡಿಟಿಂಗ್, ವಿ ಟೀಚ್ ವಿಡಿಯೋಗ್ರಫಿ, ಸೋಷಿಯಲ್ ಮೀಡಿಯಾ ಎಲ್ಲ ಪವರ್ಡ್ ಬೈ ದ್ಯಾಟ್. ಆ್ಯಂಡ್ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಡೈರೆಕ್ಟ್ ಆಗಿ ಪಾಯಿಂಟಿಗೆ ಹೋಗ್ತೀನಿ. ಓಕೆನಾ? ಫಸ್ಟ್ ಆಫ್ ಆಲ್ ಬ್ರೋ, ನಮ್ಮ ಹೊಸ ಆಡಿಯನ್ಸ್ಗೆ ಟೆಕ್ ಇನ್ ಕನ್ನಡ ಸಂದೀಪ್ ಅಂದ್ರೆ ಚೋಟು ಇಂಟ್ರೊಡಕ್ಷನ್ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ ಬಗ್ಗೆ? ನಾನು ಕನ್ನಡದಲ್ಲಿ ಟೆಕ್ನಾಲಜಿ ಬಗ್ಗೆ ವಿಡಿಯೋ ಮಾಡ್ತೀನಿ. 2015ನೇ ಇಸ್ವಿ ಮೇ ತಿಂಗಳಿಂದ ನಾನು 11 ವರ್ಷ ಆಲ್ಮೋಸ್ಟ್ ಈಗ ಮಾಡ್ತಾ ಇದ್ದೀನಿ. ಸೊ ನಾನು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮಾಡಿದ್ದು, ಬಟ್ ವರ್ಕ್ ಮಾಡ್ತಿದ್ದೆ ಸ್ಟಾರ್ಟಿಂಗು ಮೆಕ್ಯಾನಿಕಲ್ ಫೀಲ್ಡಲ್ಲಿ. ಆಮೇಲೆ ಮೀಡಿಯಾಗೆ ಜಾಯ್ನ್ ಆದೆ, ಆನ್ಲೈನ್ ಮೀಡಿಯಾಗೆ. ಅದನ್ನು ಕ್ವಿಟ್ ಮಾಡಿ 2017ಇಂದ ಫುಲ್ ಟೈಮ್ ಮಾಡ್ತಾ ಇದ್ದೀನಿ. ಆನ್ಲೈನ್ ಮೀಡಿಯಾ ಅಂದ್ರೆ ಬ್ರೋ? ಬೇರೆ ಕಂಪ್ನಿ ವರ್ಕ್ ಮಾಡ್ತಾ ಇದ್ದೆ. ವೆಬ್ಸೈಟ್, ಆರ್ಟಿಕಲ್ಸ್. ಕಾಪಿ ರೈಟಿಂಗ್ ಮಾಡ್ತಿದ್ರಾ? ಟೆಕ್ ಬರೀತಿದ್ರಾ? ಇಲ್ಲ, ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಆ ಟೈಮಲ್ಲಿ. ಅದೇ ನಿಮ್ ವಾಯ್ಸ್ ಚೆನ್ನಾಗಿದೆ, ಅದೇ ನಾನು ಬಂದ ಕೂಡಲೇ ಅದೇ ಹೇಳಿದೆ ಅವರಿಗೆ. ಸೊ ಅದಾದ್ಮೇಲೆ ಅದನ್ನು ಕ್ವಿಟ್ ಮಾಡಿ ನಾನು ಇದನ್ನೇ ಫುಲ್ ಟೈಮ್ ಆಗ್ಲೇ ಶುರು ಮಾಡಿದ್ದೆ ನಾನು. ಆಮೇಲೆ ಇದನ್ನೇ ಫುಲ್ ಟೈಮ್ ಮಾಡಕ್ ಶುರು. ಬಟ್ ಯಾಕೆ ಟೆಕ್ ಕಾಂಟೆಂಟ್ ಅಲ್ಲಿ? ಆಗ ನಿಮ್ಮ ತಲೆ ಹೇಗೆ ಟೆಕ್ ಅಂತಾನೆ ಮೈಂಡಲ್ಲಿ ಇರಲಿಲ್ಲ. ನನಗೆ ಶಾರ್ಟ್ ಮೂವಿ ಮಾಡೋದಕ್ಕೆ ಇಷ್ಟ, ಮತ್ತೆ ಎಡಿಟಿಂಗ್ ನನಗೆ ಪ್ಯಾಷನ್ ಇದ್ದಿದ್ದು. ವಿಡಿಯೋ ಎಡಿಟಿಂಗ್ ನನಗೆ ಪ್ಯಾಷನ್ ಇದ್ದು. ಸೊ ಅದಾದ್ಮೇಲೆ ಎಂಜಿನಿಯರಿಂಗ್ ಮುಗಿದ ಮೇಲೆ ನನ್ಗೆ ಒಬ್ಬನೇ ಏನ್ ಮಾಡೋಕ್ಕಾಗತ್ತೆ, ಒಬ್ಬನೇ ಏನಾರ ಮಾಡ್ಬೇಕಿತ್ತು ನಾನು. ಸೊ ಟೆಕ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಸ್ಮಾರ್ಟ್ ಫೋನ್ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಸುಮ್ಮನೆ ವಿಡಿಯೋ ಮಾಡಿದೆ. ಈ ಟೆಕ್ ಬಗ್ಗೆನೇ ಅಂತಲ್ಲ, ಚಾನಲ್ ಮಾಡಬೇಕು ಅಂತಾನೆ ಅಲ್ಲ, ಸುಮ್ಮನೆ ಅದೇ ನನ್ನ ಹತ್ರ ಏನು ಚಾನಲ್ ಇತ್ತು ಅದಕ್ಕೇನೆ ಒಂದು ಸ್ಮಾರ್ಟ್ ಫೋನ್ ತೊಗೊಳಕ್ಕಿಂತ ಮುಂಚೆ ಏನು ನೋಡ್ಬಿಟ್ಟು ಸ್ಮಾರ್ಟ್ ಫೋನ್ ತಗೋಬೇಕು, ಸುಮ್ಮನೆ ವಿಡಿಯೋ ಮಾಡಿದೆ, ಅಪ್ಲೋಡ್ ಮಾಡಿದೆ. ಏನು ವ್ಯೂಸ್ ಏನು ಬರ್ತಿರ್ಲಿಲ್ಲ ಆ ಟೈಮಲ್ಲಿ. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದೇನೋ ವಿಡಿಯೋ ಮಾಡಿದೆ. 1 ವರ್ಷ ಮಾಡಿದೆ, 1 ವರ್ಷ 2 ವರ್ಷ ಮಾಡಿದೆ. ಆಮೇಲೆ ಆ್ಯಕ್ಚುಲಿ ಜಿಯೋ ಬಂದಮೇಲೆ 2016 ಎಂಡಲ್ಲಿ ಜಿಯೋ ಬಂದಿದ್ದು ಅನ್ಕೋತೀನಿ. ಆಗ ಸ್ವಲ್ಪ ನಿಧಾನ ವ್ಯೂ ಬರೋಕ್ಕೆ ಶುರು ಆಯಿತು. ಹೌದಾ? ಜನ ಎಲ್ಲಿದ್ರು ಆಗ? ಆನ್ಲೈನ್ ಯಾರು ನೋಡ್ತಾನೆ ಇರಲಿಲ್ಲ, ಯೂಟ್ಯೂಬಲ್ಲಿ ಇಂಟರ್ನೆಟೇ ಇರಲಿಲ್ಲ, ಜನ ಹತ್ರ ಎಲ್ಲಿ ನೋಡ್ತಾರೆ. ಸೊ ನೀವು ವಿಡಿಯೋ 2 ವರ್ಷ ಆಯಿತು ಆ್ಯಕ್ಚುಲಿ ನಿಮಗೆ ಪೇಸ್ ಹಿಡಿಯೋಕ್ಕೆ. ಬ್ರೋ, ಬಟ್ ಒಂದು ಕ್ವೆಶ್ಚನ್, ನೀವು ಮೆಕ್ಯಾನಿಕಲ್ ಫೀಲ್ಡ್ ಇಂದ, ನೀವು ಆಟೋಮೊಬೈಲ್ ಮೇಲೆ ಮಾಡ್ಬೋದಿತ್ತಲ್ಲ, ಇಂಟ್ರೆಸ್ಟ್ ಇರ್ಲಿಲ್ವಾ? ಇಲ್ಲ, ಫೋನ್ಸ್ ಟೆಕ್ ಮೆಕ್ಯಾನಿಕಲ್ ಜಸ್ಟ್ ಪಾಸ್ ಆಗಿದ್ದೀನಿ. ನಾವಿಬ್ರು ಇಂಜಿನಿಯರ್ಸ್ ಕೂತು ಮಾತಾಡ್ತಿರೋ ಸ್ನೇಹಿತರೆ. ನಾನು ಏನು ಓದಿದ್ದೀನಿ ಅದು ಮಾಡ್ತಾ ಇಲ್ಲ, ಇವ್ರೇನು ಓದಿದ್ರೆ ಅದು ಮಾಡ್ತಾ ಇಲ್ಲ. ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇದ್ದೀವಿ, ಬಟ್ ವಿ ಆರ್ ಹ್ಯಾಪಿ ವಿತ್ ವಾಟ್ ವಿ ಆರ್ ಡೂಯಿಂಗ್. ಬ್ರೋ, ಕನ್ನಡದಲ್ಲಿ ಕಾಂಟೆಂಟ್ ಮಾಡ್ಲಿಕ್ಕೆ ಆಗ ಇಟ್ ವಾಸ್ ಅ ಟ್ಯಾಬು, ಹೊಸ ವಿಷಯ ಅಲ್ಲ ಕನ್ನಡದಲ್ಲಿ ಮಾಡೋದಕ್ಕೆ ಒಂದು ನೀಶ್ ಆಯ್ತು. ಆ ಟೈಮಲ್ಲಿ ಕನ್ನಡದ ಏನು ಇರ್ಲೇ ಇಲ್ಲ. ಯೂಟ್ಯೂಬ್ ಓಪನ್ ಮಾಡಿದ್ರೆ ಕನ್ನಡದಲ್ಲಿ ಏನೂ ಇರಲಿಲ್ಲ. ಇಂಗ್ಲಿಷ್ ಎಲ್ಲ ಸಿಕ್ಬಿಡುತ್ತೆ ನಿಮಗೆ, ಹಿಂದಿಲೂ ಮೋಸ್ಟ್ಲಿ ಇದ್ರು ಅನ್ಸುತ್ತೆ, ಬಟ್ ಕನ್ನಡದಲ್ಲಿ ಏನೂ ಇರಲಿಲ್ಲ. ಸೊ ಮೋಸ್ಟ್ಲಿ ಐ ಥಿಂಕ್ ನಾನು ಕನ್ನಡದಲ್ಲಿ ಮಾಡಿದ್ರೇ ಮೋಸ್ಟ್ಲಿ ನನಗೂ ಅವ್ನು ಫ್ಲೂಯೆನ್ಸ್ ಇರುತ್ತೆ. ನನ್ನ ಮದರ್ ಟಂಗಲ್ಲಿ ನಾನು ಮಾತಾಡೋದು ನನ್ನ ಫ್ಲೂಯೆನ್ಸಿ ಚೆನ್ನಾಗಿರುತ್ತೆ. ಇಂಗ್ಲಿಷ್ ಬರುತ್ತೆ, ಬಟ್ ನನ್ಗೆ ಇಂಗ್ಲೀಷಲ್ಲಿ ಬರಲ್ಲ, ಅಷ್ಟು ಫ್ಲೂಯೆನ್ಸಿ ಇಲ್ಲ. ಈವನ್ ಹಿಂದಿ ಫ್ಲೂಯೆನ್ಸಿ ಇಲ್ಲ, ಮಾಡ್ಬೋದಾಗಿತ್ತು. ಬಟ್ ಕನ್ನಡದಲ್ಲಿ ನನಗೆ ಅವನ್ ಫ್ಲೂಯೆನ್ಸಿ ಇತ್ತು, ಹಿಡಿತಾ ಇತ್ತು. ಸೊ ಅದರಲ್ಲೇ ಮಾಡೋಣ ಬಿಟ್ಟು ಸಡನ್ಲಿ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡೋದು. ಪ್ಲಾನ್ ಏನು ಪ್ಲಾನ್ ಇಲ್ಲ.
ವೆರಿ ನೈಸ್. ಇದನ್ನ ಇದನ್ನ ಫುಲ್ ಟೈಮ್ ಮಾಡ್ಬೋದು, ಜಾಬ್ ಮಾಡ್ಬೋದು, ಇಲ್ವೇ ಅಲ್ಲ, ಸುಮ್ಮನೆ ನಾನು ಮಾಡಿದ್ದು ಅದನ್ನ. ನಾನು ಲಕ್ಕಿಗೇನೋ ನನಗೆ ವ್ಯೂಸ್ ಬರೋಕ್ಕೆ ಶುರುವಾಯಿತು, ಅದನ್ನೇ ಫುಲ್ ಟೈಮ್ ಮಾಡಿದೆ, ಈಗ ಅದರಿಂದ ಇನ್ಕಮ್ ಬರ್ತಿದೆ. ಅದನ್ನ ಮಾಡಬೇಕು ಅಂತ ಮಾಡಿಲ್ಲ, ಆಕ್ಸಿಡೆಂಟ್ಲಿ ಆಪಂಡ್ ಅಷ್ಟೇ. ನಿಮ್ಮ ಏಜ್ ಏನಿತ್ತು ನಾನು ಶುರು ಮಾಡಿದಾಗಲ? 21. ಆಗ ನಿಮಗೆ ನೀವು ಜಾಬ್ ಕ್ವಿಟ್ ಮಾಡುವಾಗ ನಿಮಗೆ ಧೈರ್ಯ ಹೇಗೆ, ಅಂದ್ರೆ ಸ್ವಲ್ಪ ಇನ್ಕಮ್ ಸೋರ್ಸ್ ಆದ್ಮೇಲೆ ನೀವು ಸ್ಟಾರ್ಟ್ ಮಾಡಿ? ಏನು ಇನ್ಕಮ್ ಸೋರ್ಸ್ ಇರಲಿಲ್ಲ ನನಗೆ, ಆಪ್ಷನ್ ಇರಲಿಲ್ಲ ನನಗೆ. ಕೆಲವು ಜನ ನಾನು ಬೇಕು ಅಂತ ಕ್ವಿಟ್ ಮಾಡ್ತಾರೆ, ಬಟ್ ನನಗೆ ಹೆಂಗಾಯ್ತು ಅಂದ್ರೆ ಇಟ್ ಮೇಡ್ ಮಿ ಕ್ವಿಟ್. ಆ ಒಂದು ನನ್ನ ಯೂಟ್ಯೂಬೇ ಮೇಡ್ ಮಿ ಕ್ವಿಟ್, ಬಿಕಾಸ್ ನಾನು ವರ್ಕ್ ಮಾಡ್ತಿರೋ ಜಾಗದಲ್ಲಿ ಅವ್ರದ್ದೇನೆ ಒಂದು ಟೆಕ್ನಿಕಲ್ ಒಂದು ಡಿವಿಷನ್ ಇತ್ತು, ಎರಡು ವೆಬ್ಸೈಟ್, ಯೂಟ್ಯೂಬ್ ಚಾನಲ್ ಎಲ್ಲ ಟೆಕ್ ಬಗ್ಗೆ. ಸೊ ವಾಟ್ ಐ ವಾಸ್ ಡೂಯಿಂಗ್, ಇಟ್ ವಾಸ್ ಡೈರೆಕ್ಟ್ ಕಾಂಪಿಟೇಷನ್ ಟು ದೆಮ್. HR ಕರೆದ್ರು, ಐ ಥಿಂಕ್ ಯು ಹ್ಯಾವ್ ಟು ಕ್ವಿಟ್. ಅವ್ರಿಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇತ್ತು ನನ್ನ ಆ ಟೈಮಲ್ಲಿ. ಪ್ರಾಬ್ಲಮ್ ಆಗುತ್ತಲ್ಲ, ಅದು ಕಾನ್ಫಿಡೆನ್ಷಿಯಲ್. ಬಟ್ ದೆನ್ ಈಗ ಟೆಕ್ ಅಂತ ಹೇಳುವಾಗ ತುಂಬಾ ಆಸ್ಪೆಕ್ಟ್ಸ್ ಇದೆ ಬ್ರೋ. ನೀವು ಫೋನಿಗೆ ಅಂದ್ರೆ ಹೌ, ಬಿಕಾಸ್ ನಾವೀಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಟೆಕ್ ಅಂತ ಇಟ್ಸ್ ನಾಟ್ ಜಸ್ಟ್ ಸ್ಮಾರ್ಟ್ ಫೋನ್ ಅಲ್ಲ. ಟೆಕ್ ಕ್ಯಾನ್ ಬಿ ಎನಿಥಿಂಗ್, ಇಟ್ ಕ್ಯಾನ್ ಬಿ AI also, ಎನಿಥಿಂಗ್, ಇಟ್ ಕ್ಯಾನ್ ಬಿ ಎನಿಥಿಂಗ್ ಟೆಕ್ ಅಂದ್ರೆ. ಬಟ್ ಏನಾಗುತ್ತೆ ಈ ಫೀಲ್ಡಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಟೆಕ್ ಅಂದರೆ ಮೇನ್ಲಿ ಕಮ್ಸ್ ದ ಸ್ಮಾರ್ಟ್ ಫೋನ್. ಏನಕ್ಕೆ ಎಲ್ಲರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇರುತ್ತೆ ಎವ್ರಿ ಡೇ. ಈಗ ಯಾರ ಹತ್ರ ಎಲ್ಲರೂ ಯೂಸ್ ಮಾಡ್ತಿರಲ್ವೋ ಗೊತ್ತಿಲ್ಲ, ಬಟ್ ಎಲ್ಲ ಹತ್ರ ಒಂದು ಫೋನ್ ಅಂತೂ ಇದ್ದೇ ಇರುತ್ತೆ. ಅವ್ರಿಗೆ ಕನೆಕ್ಟ್ ಆಗೋದಕ್ಕೆ ಮೈನ್ ಫೋನೇ. ಜನಗಳಿಗೆ ಇಂಟ್ರೆಸ್ಟ್ ಇರೋದೇ ಫೋನ್ ಜಾಸ್ತಿ. ಸೊ ಏನಾಯಿತು, ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆನೇ ನಾವು ಜಾಸ್ತಿ ಮಾಡ್ತಾ ಹೋಗ್ತೀವಿ ಅಂತ, ಬೇರೆ ಪ್ರಾಡಕ್ಟ್ ಮಾಡಲ್ಲ ಅಂತ. ವಿ ಆಲ್ಸೋ ಕವರ್ ಲ್ಯಾಪ್ಟಾಪ್ ಮಾಡ್ತೀವಿ, ಟಿವಿ ಮಾಡ್ತೀವಿ, ಸ್ಪೀಕರ್ಸ್, ಎವ್ರಿಥಿಂಗ್ ವಿ ಕವರ್, ಬಟ್ ಮೇಜರ್ಲಿ ಫೋನ್, ಇಟ್ ವಿಲ್ ಬಿ ಸ್ಮಾರ್ಟ್ ಫೋನ್. ಸೊ ಸ್ನೇಹಿತರೆ, ಇದರಿಂದ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಕಾಂಟೆಂಟ್ ಮಾಡುವಾಗ ಅಷ್ಟೇ ಆಡಿಯನ್ಸ್ಗೆ ಏನು ಬೇಕು ಅಂತ ನಾವು ಅದನ್ನ ಅರ್ಥ ಮಾಡ್ಕೊಂಡು ಮಾಡಬೇಕಾಗುತ್ತೆ ಅಲ್ಲ. ನಾನು ಸಹ ಅಷ್ಟೇ ಬ್ರೋ, ಫಿಟ್ನೆಸ್ ಬಗ್ಗೆ ವಿಡಿಯೋ ಮಾಡುವಾಗ ದೇರ್ ಆರ್ ಪೀಪಲ್, ನೀವು ಯಾಕೆ ಈ ವಿಡಿಯೋ ಮಾಡ್ತೀರಾ, ಯಾಕೆ ಇನ್ನು ಬಯೋಮೆಕ್ಯಾನಿಕ್ಸ್ ಬಗ್ಗೆ ಮಾತಾಡಿ, ವಾಟ್ ಪೀಪಲ್ ವಾಂಟ್ ವಿ ಹ್ಯಾವ್ ಟು ಗಿವ್ ಅಲ್ಲ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ರಿಕ್ವೈರ್ಮೆಂಟ್. ಹೌದೌದು, ಕರೆಕ್ಟಾ? 100%. ಬ್ರೋ, ಜನಗಳಿಗೆ ಹೆಂಗಂದ್ರೆ, ಜನಗಳು ಬೋರಿಂಗ್ ಆಗಿ ಏನೋ ಸಿಂಪಲ್ ಆಗಿ ಏನೋ ಮಾಡಿದ್ರೆ ಜನಗಳಿಗೆ ಇಷ್ಟ ಆಗಲ್ಲ. ನಾವೊಂದು ಸ್ವಲ್ಪ ಮಸಾಲ ಆಡ್ ಮಾಡಿ ಮಾಡಲೇಬೇಕು. ಜನಗಳಿಗೆ ಓವರ್ ಅನ್ನಿಸ್ಬೋದು ಅದು, ಬಟ್ ದಟ್ ಇಸ್ ದ ಫ್ಯಾಕ್ಟ್. ನಾವು ಮಾಡಿದ್ರೆ ಜನ ನೋಡಲ್ಲ, ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ಕರೆಕ್ಟ್. ಕಾಮೆಂಟ್ಸ್ ಅಲ್ಲಿ ಕೆಲವು ಜನ, ಎಲ್ಲರೂ ಹತ್ರ ಕೆಲವು ಜನ ನೆಗೆಟಿವ್ ಕಾಮೆಂಟ್ ಮಾಡ್ಬೋದು, ಬ್ರೋ ಓವರ್ ಆಯ್ತು ಸ್ವಲ್ಪ ಇದು ಅನ್ಬೋದು, ಬಟ್ ಅದ್ ಮಾಡಿಲ್ಲ ಜನ ನೋಡಲ್ಲ ಅಲ್ವಾ. ಸೊ ನಾವು ಚೇಂಜಸ್ ಯುನೀಕ್ ಆಗಿ ಮಾಡಲೇಬೇಕು, ಏನೋ ಚೇಂಜ್ ಆಗ್ಲೇ. ಹೌದು. ಯಾವ್ದು ನೀವು ಫಸ್ಟ್ ವಿಡಿಯೋ ಬ್ರೋ? ಅದೇ ಹೇಳಿದ್ನಲ್ಲ, ಒಂದು ಸ್ಮಾರ್ಟ್ ಫೋನ್ ತಗೊಳಕ್ಕಿಂತ ಮುಂಚೆ ಏನ್ ನೋಡ್ ತಗೋಬೇಕು, ಪ್ರೊಸೆಸರ್ ಯಾವ್ದು ನೋಡ್ ತಗೋಬೇಕು, ಡಿಸ್ಪ್ಲೇ ಯಾವ್ದು ತಗೋಬೇಕು. ಅದೇ ವೈರಲ್ ಆಗಿರೋದಾ? ವೈರಲ್ ಆಗಿ ನಂದು ಯಾವ್ದು ವೈರಲ್ ಆಗಿ ನಾ ಇದುವರೆಗೂ ಫಸ್ಟಿಗೆ ನಿಮ್ಗೊಂದು ಒಂದು ವಿಡಿಯೋ ಬೂಮ್ ಆಯ್ತು ಅಂತ ಇರತ್ತಲ್ಲ. ಐ ಡೋಂಟ್ ಥಿಂಕ್ ನನ್ಗೆ ಯಾವ್ದು ವೈರಾಲಿಟಿ ಇಲ್ವಲ್ಲ ನನಗೆ. ಹೌದಾ? ಐ ನೆವರ್ ಸೀನ್ ಆಲ್ ಲೆವೆಲ್ ಫುಲ್ ಎಲ್ರಿಗೂ ರೀಚ್ ಆಗೋ. ಐ ನೆವರ್ ಗಾಟ್ ಅ ವೈರಲ್. ಐ ನೆವರ್ ಗ್ರೋನ್ ಇನ್ ಅ ವೈರಲ್. Slow. It was slow growth. I'm still growing, maybe, I don't know. But bro, 11 ವರ್ಷ my subscribers 12 ಲಕ್ಷ. ಯೋಚನೆ ಮಾಡಿ, when did I got the viral growth? I never got a viral. Step by step. Yeah. ನಿಧಾನವೇ ಪ್ರಧಾನ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳಲಿಕ್ಕೆ ಸಂದೀಪ್ ಅವರು ಎಕ್ಸಾಂಪಲ್. ಟೆಕ್ ಇನ್ ಕನ್ನಡ, ಇದು ನೀವು ಹೇಳಿದಿರ ನಂಗೆ. ಬಟ್ ದೆನ್ ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್, ಯಾವ್ದ್ರಲ್ಲಿ ಕಾಂಟೆಂಟ್ ಮಾಡ್ಲಿಕ್ಕೆ ನಿಮ್ಗೆ ಇಷ್ಟ ಆಗ್ತದೆ? ಯೂಟ್ಯೂಬಲ್ಲಿ ಮಾಡೋದಕ್ಕೆ ಇಷ್ಟ ಆಗುತ್ತೆ. ನನಗೆ ಇನ್ಸ್ಟಾಗ್ರಾಮ್ ಇಷ್ಟು ದಿನ ಅರ್ಥ ಆಗ್ತಿರ್ಲಿಲ್ಲ ನನಗೆ. ಐ ಕುಡ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅದನ್ನ ಹೆಂಗೆ ಏನು ಅಂತ. ಬಟ್ ನೌ ಐ ಫೀಲ್ ಇನ್ಸ್ಟಾಗ್ರಾಮ್ ಈಸ್ ಮೋರ್ ಈಸಿಯರ್ ದನ್ ಯೂಟ್ಯೂಬ್. ಬಟ್ ಇಟ್ ಟೇಕ್ ಎ ವೆರಿ ಲೆಸ್ ಪ್ಯಾಷನ್ ನಂಗೆ ಅನಿಸ್ತಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಂದ್ರೆ ಬ್ರೋ, ಅದೇ 1 ನಿಮಿಷದ ವಿಡಿಯೋ, ಇಲ್ಲಿ 10 ನಿಮಿಷದ ವಿಡಿಯೋ ಕನೆಕ್ಟ್ ಆಗಲ್ಲ ನನಗೆ ಅನಿಸ್ತಂಗೆ. ನನ್ನ ಪ್ರಕಾರ 1 ನಿಮಿಷ ವಿಡಿಯೋ, ಇಲ್ಲಿ 10 ನಿಮಿಷದ ವಿಡಿಯೋ. ದ ಎಫರ್ಟ್ ಯು ಪುಟ್ ಇನ್ ಯೂಟ್ಯೂಬ್ ಇಸ್ 10x ಮೋರ್ ದೆನ್ ಇನ್ಸ್ಟಾಗ್ರಾಮ್. ಸೊ ಗ್ರೋತ್ ಇನ್ ಯೂಟ್ಯೂಬ್ ಇಸ್ ಲೋವರ್ ಕಂಪೇರ್ಡ್ ಟು ಇನ್ಸ್ಟಾಗ್ರಾಮ್. ಅಲ್ಲಿ ಬೇಗ ವೈರಲ್ ವರ್ಡ್ ಬಂದಿರೋದು ಇನ್ಸ್ಟಾಗ್ರಾಮ್. ಇನ್ಸ್ಟಾಗ್ರಾಮ್ ಅಲ್ಲಿ ಎನಿಬಡಿ ಕ್ಯಾನ್ ಗೆಟ್ ವ್ಯೂಸ್, ಎವ್ರಿಬಡಿ ಇಸ್ ಗೆಟಿಂಗ್ ವ್ಯೂಸ್. ನಿಮ್ ಅನ್ಸಲ್ವಾ? ಕರೆಕ್ಟ್, ಎವ್ರಿಬಡಿ ಇಸ್ ಗೆಟಿಂಗ್ ವ್ಯೂಸ್. It is a scrolling platform and video ಬರ್ತಾ ಇರುತ್ತೆ. But YouTube is a search based platform. Very difficult to get. ಯಾ ಟೆಕ್ ಬಗ್ಗೆ ಏನಾದ್ರು ಯಾವ ಮೊಬೈಲ್ ತಗೊಳ್ಬೇಕು ಇನ್ ಕನ್ನಡ ಹಾಕಿದ ಕೂಡಲೇ ರಾಪಕ್ಕ ನಿಮ್ದು ಬಂದ್ಬಿಡತ್ತೆ ಅಲ್ಲ ಹಾಗೆ. ಬಟ್ ಹೀಗೆ ಫೀಡ್ ಅಲ್ಲಿ ಬರಲ್ಲ. ಫೀಡ್ ಅಲ್ಲಿ ಯಾವ್ದಾದ್ರು ಹಾಟ್ ಟಾಪಿಕ್ ಇದ್ರೆ ಬರ್ಬೋದು. ಸೊ ಜನ ಹುಡುಕಿ ಇಂಟ್ರೆಸ್ಟ್ ಇಂದ ನೋಡ್ತಾರೆ. ಸೊ ಕರೆಕ್ಟ್, ಯೂಟ್ಯೂಬ್ ಹ್ಯಾಸ್ ಮೋರ್ ವ್ಯಾಲ್ಯೂ. 1M ರೀಚ್ ಆದಾಗ ಖುಷಿ ಹೇಗಿತ್ತು? ಒಳ್ಳೆ ಫೀಲ್ ಆಯ್ತಾ? ಇಟ್ ವಾಸ್ ಗುಡ್ ಆಯ್ತಾ, ಬಟ್ I mean ನನಗೆ ತುಂಬಾ ಸ್ಪೆಷಲ್ ಅನ್ನಿಸ್ತಿಲ್ಲ. ಇಟ್ ವಾಸ್ ಜಸ್ಟ್ ಅ ನಂಬರ್ ವೆನ್ ಐ ರೀಚ್ಡ್ 1 million. ನನಗೆ 1 ಲಕ್ಷ ರೀಚ್ ಆದಾಗ ಇಟ್ ವಾಸ್ ಲೈಕ್ ಕ್ರೇಜಿ, ಹ್ಯೂಜ್. ಆ ಟೈಮಲ್ಲಿ ನನಗೆ ನಾನು ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗಿದೆ ಆ ಟೈಮಲ್ಲಿ.
ಬಿಟ್ಟು ಹಾಕಿ ನನ್ಗೆ 1 million ಆದಾಗ ಐ ವಾಸ್ ಆಲ್ರೆಡಿ ನನ್ನ ಜಾಬ್ ಇರಲಿಲ್ಲ ಆಯ್ತಾ. ನೀವು ಜಾಬ್ ಮಾಡೋಲ್ಲ 100K ಆಯ್ತಾ? ಜಾಬ್ ಬಿಟ್ಟ ಮೇಲೆ 1 million ಆಗಿದೆ. ಸೊ ಬಿಟ್ವೆ ಇನ್ನು ತಲೆ ಕೆಡಿಸ್ಕೊಳಂಗೆ ಎಲ್ಲ ಹಿಂಗೆಲ್ಲ ಫ್ರೀ ಆರಾಮಾಗಿ ದುಡ್ಡು ಬರ್ತಾ ಇರುತ್ತೆ. ಐ ವಾಸ್ ರಾಂಗ್ ಆ ಟೈಮಲ್ಲಿ. ಇವೊಂದು 1 lakh ಆದ್ರೂ ರೆಗ್ಯುಲರ್ ವ್ಯೂಸ್ ಇರಲಿಲ್ಲ ಆಗ. ಈಗ ಐ ಮೀನ್ ಬ್ರ್ಯಾಂಡ್ಸ್ ಕೊಲಾಬ್ರೇಷನ್ ಅಷ್ಟೊಂದು ಇರಲಿಲ್ಲ. ಸ್ಲೋಲಿ ಬರ್ತಾ ಬ್ರ್ಯಾಂಡ್ಗಳು ಬರೋಕ್ಕೆ ಶುರು 1 ಲಕ್ಷ ಆದ್ರೆ ನನ್ನ ಬ್ರ್ಯಾಂಡ್ಸ್ಗಳು ಯಾವುದು. ಸೊ ಬ್ರೋ isn't it like even if you're 100K 1 million or 5 million you have to put in the effort every other day, right? So that tomorrow is better. ಹೌದು ಈ 1 million ರೀಚ್ ಆದ ಕೂಡಲೇ ಎಲ್ಲ ವಿಡಿಯೋ ವ್ಯೂಸ್ ಬರುತ್ತಂತಿಲ್ಲ. ಇಲ್ಲ, ಕೆಲಸ ಮಾಡ್ತಾನೆ ಇರಬೇಕು. ಹೌದು. ದಟ್ ಈಸ್ ಸಮಥಿಂಗ್. ನನಗೆ 1 ಲಕ್ಷ ಆದಾಗ ಐ ವಾಸ್ ಮೋರ್ ಹ್ಯಾಪಿಯರ್ ದನ್ 10 million ರೀಚ್ ಆದಾಗ. 1 million ರೀಚ್ ಆದಾಗ 1 ಲಕ್ಷ ರೀಚ್ ಆದಾಗ ಐ ವಾಸ್ ಮೋರ್ ಹ್ಯಾಪಿ 10 lakhs ಗಿಂತ. ಐ ಹ್ಯಾಡ್ ನಥಿಂಗ್ ಆ ಟೈಮಲ್ಲಿ, ಬಟ್ ಐ ವಾಸ್ ಸ್ಟಿಲ್ ಹ್ಯಾಪಿ. ಇನ್ 1 million ಆದಾಗ ಐ ಹ್ಯಾಡ್ ಎವ್ರಿಥಿಂಗ್ ಬಟ್ ಐ ವಾಸ್ ನಾಟ್ ಹ್ಯಾಪಿ. ನೋಡಿ ಸ್ನೇಹಿತರೆ, ಗ್ರೋತ್ ಆದಷ್ಟು ಗ್ರೋತ್ ಇಂದ ಖುಷಿ ಸಿಗತ್ತೆ ಅಂತ ಹೇಳೋ ವಿಷಯ ಇಲ್ಲಿ. ಗ್ರೋತ್ ಜೊತೆ ಟೆನ್ಷನ್, ರೆಸ್ಪಾನ್ಸಿಬಿಲಿಟಿ, ಕೆಲಸ ಎಲ್ಲ ಜಾಸ್ತಿ ಆಗತ್ತೆ. ಅದನ್ನ ಸಹ ಮಾಡ್ಕೊಂಡು ಹೋಗ್ಬೇಕು. ಕರೆಕ್ಟ್, ಇದು ಮಾತ್ರ ಸತ್ಯ. ತುಂಬಾ ಜನ ಹೇಳ್ತಾರೆ ಬ್ರೋ, ಟೆಕ್ ಚಾನೆಲ್ಸ್ ಅಲ್ಲಿ ಟೆಕ್ ಇದ್ರೆ ವಾಟ್ರಾಶಿ ದುಡ್ಡು ಮಾಡಬಹುದು. 100% ಯಾರಿಗಿಲ್ಲ ಬ್ರೋ. ಅಲ್ಲ ಟೆಕ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ತುಂಬಾ ದೊಡ್ಡ ಇವ್ರು ಏಜೆನ್ಸಿ ಓನರ್ಸ್ ಇದೆಲ್ಲ ಕಾಂಟೆಂಟ್ ಅವ್ರು ಏನ್ ಹೇಳ್ತಾರೆ, ಟಾಪ್ ನೀಶಸ್ ಅದ್ರ ಟಾಪ್ ಅಲ್ಲಿ ಬರೋದು ಟೆಕ್ ಮತ್ತೆ ಇನ್ನೊಂದು ಯಾವ್ದು ಬರುತ್ತೆ, ಹೆಲ್ತ್ ಎಲ್ಲ ಸೆಕೆಂಡ್ ಅಲ್ಲಿ ಬರುತ್ತೆ. ಟೆಕ್ ಮತ್ತೆ ಇನ್ನೊಂದು ಯಾವ್ದು ಕಾಮಿಡಿ ಅಲ್ಲ ಯಾವ್ದೋ ಒಂದು ಬರುತ್ತೆ. ನಂಗೆ ಟೆಕ್ ಮಾತ್ರ ಟಾಪ್ ಅಲ್ಲಿ ಬರುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ಟೆಕ್ ಟಾಪ್ ಅಲ್ಲಿ ಇದೆ ಒಪ್ಕೋತೀನಿ, ಬಟ್ ವ್ಯೂಸ್ ಇಲ್ಲ. ಐ ವಿಲ್ ಟೆಲ್ ಯು ವಾಟ್ ಏನಂತ. ಹೌದು, ಬ್ರ್ಯಾಂಡ್ ದರ್ ಆರ್ ಲಾಟ್ ಆಫ್ ಬ್ರ್ಯಾಂಡ್ಸ್ ಟೆಕ್ಕಿಗೆ, ಬಟ್ ವಿ ವೋಂಟ್ ಗೆಟ್ ವ್ಯೂಸ್. ಆಯ್ತಾ, ನಂದನ್ನೇ ಎಕ್ಸಾಂಪಲ್ ತಗೋತೀನಿ. ಐ ವಿಲ್ ಗೆಟ್ 2 to 3 million ವ್ಯೂಸ್ ಪರ್ ಮಂತ್ ಅಷ್ಟೇ. ನನಗೆ ಎವ್ರಿ ಡೇ ವಿಡಿಯೋ ಮಾಡ್ತೀನಿ, 2 to 3 million ವ್ಯೂಸ್. ನಮ್ಮ ಕನ್ನಡದಲ್ಲಿ ನನಗೆ ಅಷ್ಟೇ ಬರೋದು ನನಗೆ ಯೂಟ್ಯೂಬ್. ಇಫ್ ಐ ಆಮ್ ಡೂಯಿಂಗ್ ಎ ಲೈಫ್ ಸ್ಟೈಲ್ ಅಥವಾ ಯಾವುದೋ ಒಂದು ಡಿಫ್ರೆಂಟ್ ಜಾನರ್ ವೇರ್ ಐ ಆಮ್ ಗೆಟಿಂಗ್ 2, 3, 4 lakh, ಈವನ್ ಬ್ಲಾಗರ್ ಅನ್ಕೊಳ್ಳಿ 4 lakh ವ್ಯೂಸ್ ಅನ್ಕೊಳ್ಳಿ. ಇಫ್ ಐ ಆಮ್ ಗೆಟಿಂಗ್ ಮಂತ್ಲಿ 20 to 30 million, ಐ ಡೋಂಟ್ ಇವನ್ ನೀಡ್ ಅ ಬ್ರ್ಯಾಂಡ್ ಕೊಲಾಬ್ರೇಷನ್. ಆಡ್ಸ್ ರೆವೆನ್ಯೂ ಇಸ್ ಮೋರ್ ದನ್ ಎನಫ್. ವೈ ಡು ಐ ಹ್ಯಾವ್ ಟು ಅಲ್ವಾ? ನಂಗೆ ಒಂದು ಕಂಟ್ರೋಲ್ ಇರುತ್ತೆ. ಐ ಮೀನ್ ಹೌದು, it's good brand revenue, I mean brand collaboration is good, but I would prefer the ad revenue than the brand collaboration. Good thing. So brands ಮೇಲೆ ಡಿಪೆಂಡ್ ಆಗೋಕ್ಕಿಂತ ವ್ಯೂಸ್ ಚೆನ್ನಾಗಿ ಬಂದ್ರೆ ಒಳ್ಳೇದು. ಬಟ್ ದೆನ್ ವೆನ್ ಯು ಟಾಕ್, ಸೊ ಜನ ದುಡ್ಡಂತ ಮ್ಯಾಟರ್ ಇಲ್ಲಿ ಇರೋದು ಬ್ರ್ಯಾಂಡ್ಸ್ ಅಲ್ಲಿ ಜಾಸ್ತಿ ದುಡ್ಡಿದೆ ಅಂತ ಹೇಳ್ತಾ ಇರೋದು. ಸೊ ನಾಟ್ ವ್ಯೂಸ್ ವೈಸ್, ಆಡ್ ಸೆನ್ಸ್ ವೈಸ್, ಬಟ್ RPM ಐ ಸ್ವಲ್ಪ ಜಾಸ್ತಿ ಇರ್ಬೋದು. ಐ ಡೋಂಟ್ ಸಿ, ನನ್ಗೆ ಅನಿಸ್ತಂಗೆ ಕನ್ನಡದಲ್ಲಿ ವ್ಲಾಗು ಎಷ್ಟು ಬ್ರೋ RPM 80 or 100 ಅಲ್ಲಿ ಇರ್ಬೋದು. 100 ಅದೇ ಅಲ್ಲ ನಂಬರ್ಸ್ ಹಾಗೆ ಬರೋದಲ್ಲ. 80 rupees ಅಲ್ಲ, 80 rupees, $0.8. 1000 ವ್ಯೂಸ್. ಈಗ 1000 ವ್ಯೂಸ್ ಸೇಮ್ ಸ್ವಲ್ಪ 150 ಇರ್ಬೋದು ಜಾಸ್ತಿ ಅಂದ್ರೆ, ಇಲ್ವಾ? 115 ಅಂಡರ್ $1. ಹೌದಾ? ಸೇಮ್ ನಂಗೆ ಅನಿಸ್ತಾ ಬ್ಲಾಗ್ ಮತ್ತೆ ಇದರಲ್ಲಿ. ಬಟ್ ಹೇಳುವಾಗ ಸೊ ಬೇಸಿಕಲಿ ಬ್ರ್ಯಾಂಡ್ಸ್ ಟೆಕ್ ಬ್ರ್ಯಾಂಡ್ಸ್ ಜಾಸ್ತಿ ಪೇ ಮಾಡ್ತಾರೆ ಕಂಪೇರ್ ಟು ಲೈಫ್ ಸ್ಟೈಲ್ ಬ್ರ್ಯಾಂಡ್ಸ್. ಮೋಸ್ಟ್ಲಿ ಇರ್ಬೋದು. ನಂಗೆ ಗೊತ್ತಿಲ್ಲ, ನಿಮ್ಗೆ ಕೇಳ್ತೀನಿ ಆಮೇಲೆ ನಾನು ಎಷ್ಟು ಅಂತ. ಆಮೇಲೆ ವಿಲ್ ಗೆಟ್ ಟು ನೋ. ನಂಗೆ ಐಡಿಯಾ ಇಲ್ಲ, ನನಗೆ ಯಾರನ್ನು ಕೇಳಿಲ್ಲ ಇಲ್ಲಿವರೆಗೂ. ಬಟ್ ದೆನ್ ಓಕೆ, ದಟ್ ವಾಸ್ ತುಂಬಾ ಜನ ಇದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಟೆಕ್ ಟೆಕ್ ಅವ್ರು ಸಾರ್ಟೆಡ್ ಅಂತ. 15 ವರ್ಷದಿಂದ 11-12 ವರ್ಷದಿಂದ ಕನ್ಸಿಸ್ಟೆಂಟ್ ಆಗಿದ್ದೀರಾ. ಯಾವಾಗಾದ್ರೂ ಅನ್ಸಿದ್ಯಾ ಸಾಕಾಯ್ತು ಅಯ್ಯೋ ಅನ್ನಿಸ್ತಾ ಇದೆ? ಲಾಸ್ಟ್ 2-3 years ಇಂದ ನನಗೆ ಆ ಫೀಲ್ ಬರ್ತಾ ಇದೆ. ಹೌದಾ? ಸಾಕು ಅಂತ. ಟೈಮ್ ಟು ಅಂತಲ್ಲ, ನನಗೆ ಐ ಡೋಂಟ್ ವಾಂಟ್ ಪ್ರೆಷರ್ ಮೈ ಸೆಲ್ಫ್. ನಾನು ತುಂಬಾ ಪ್ರೆಷರ್ ಕೊಟ್ಕೊಂಡು ನನಗೆ ಮಾಡಬಾರ್ದು ಅಂತ ಅನ್ಸಕ್ ಶುರುವಾಗ್ತಿದೆ. ಇಟ್ಸ್ ಲೈಕ್ ಓಕೆ, ಸ್ವಲ್ಪ ಸ್ಲೋ ಡೌನ್ ಆಗಬೇಕು ಅಂತ ನನಗೆ ಅನ್ಸಕ್ ಶುರುವಾಗಿದ್ದು ಲಾಸ್ಟ್ 2-3 years ಇಂದ. ನಾನು ಸ್ಲೋ ಡೌನು ಆಗಿದ್ದೀನಿ ಈಗ ಒಂದು ಲೆವೆಲ್ಗೆ. ಕಾಂಟೆಂಟ್ ಕ್ರಿಯೇಷನ್ ಅಂದ್ರೆ ಸ್ಲೋ ಡೌನ್ ಅಂತ ಅಂದ್ರೆ ನಾನು ಸ್ವಲ್ಪ, ಈಗ ನೀವು ಕರೆದ್ರಿ ನನ್ನ ಬ್ರೋ ಸ್ಟುಡಿಯೋಗೆ ಬನ್ನಿ ಅಂತ ಇವತ್ತು ಅಲ್ವಾ, ಕೆಲಸ ಇದೆ ಆಗಲ್ಲ ನನಗೆ ಬ್ರೋ, ನನಗೆ ಸ್ವಲ್ಪ ಐ ನೀಡ್ ಸಮ್ ಇದು. ಇಲ್ಲ ಬ್ರೋ ನಾನೇ ಬರ್ತೀನಿ ಬನ್ನಿ ನನಗೆ ಒಳ್ಳೇದೇ ಅಂತ ಅಂದ್ರೆ. ಸೊ ನನಗೆ I will get invited to every brand event. I won't go. Tech brand. I would get ಎಲ್ಲದಕ್ಕೂ ಇನ್ವೈಟ್ ಬರುತ್ತೆ. ಮೊನ್ನೆ ಸೋನಿ ಒಂದವನೇ ಲಾಂಚ್ ಮಾಡ್ತಾ ಇದ್ದಾರೆ, ಟಿವಿ ಕೊಡ್ತಾರೆ ನನಗೆ ಮಾಡೋದಕ್ಕೆ. 6 ಲಕ್ಷ ಟಿವಿ ಬ್ರೋ, ಅದನ್ನ ನಾನೇ ಇಟ್ಕೋಬಹುದು ಆಯ್ತಾ? ನೋ, ಐ ಸೆಡ್ ನೋ, ಐ ಕಾಂಟ್. ಆಗಲ್ಲ ನನಗೆ. ನಿಮಗೆ ಸಾಕಾಗಿದೆ ನನಗೆ. ಐ ಕಾಂಟ್. ನಾನು ಹೇಳಿದ್ದೀನಿ, ನಾನು ಹೋದ್ರೆ ಯಾವುದೋ ಮೇಜರ್ ಈವೆಂಟ್ ಇದ್ರೆ, ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್, ಇಟ್ ವಾಸ್ ಅ ಮೇಜರ್ ಈವೆಂಟ್, ನಾನು ಹೋಗ್ತೀನಿ ಅದಕ್ಕೆ. ಏನು ಅಟೆಂಡ್ ಮಾಡಲ್ಲ ನಾನು. ಐ ಕಾಂಟ್.
ನನಗೆ ಅಲ್ಲಿ ಹೋಗಿ ಆ ತಲೆನೋವು ಬೇಡ ನನಗೆ. ಇಫ್ ದೇ ಸೆಂಡ್ ಮೀ ದ ಪ್ರಾಡಕ್ಟ್ ಐ ವಿಲ್ ಡೂ ಅಷ್ಟೇ, ಜಾಸ್ತಿ ತಲೆಗಡಿ ಇಲ್ಲ. ನಾನೇ ದುಡ್ಡು ಕೊಟ್ಟು ತಗೋತೀನಿ. ನನಗೇನಂದರೆ ಆ ಪ್ರೆಷರ್ ತೊಗೊಳಕ್ಕೆ ಇಷ್ಟ ಇಲ್ಲ ನನಗೆ. ಬ್ರ್ಯಾಂಡ್ ಪ್ರೆಷರ್ನ ಕೆಲವೊಂದು ಎಂಬಾರ್ಗು ಆ ಟೈಮಲ್ಲಿಗೆ ಅಪ್ಲೋಡ್ ಆಗಬೇಕು ಅಂತ ಇರುತ್ತೆ. ಕೆಲವೊಂದು ಟೈಮು ನಾವು ಮಾಡಲೇಬೇಕು. ಕೆಲವೊಂದು ಟೈಮ್ ಈಗ ನೋಡಿ ನಾನು ಸ್ವಲ್ಪ ಲೇಟಾಗಿ ಮಾಡಿಬಿಟ್ರೆ ಬೇರೆ ಕ್ರಿಯೇಟರ್ಗಳೆಲ್ಲ ಮಾಡಿರ್ತಾರೆ, ಐ ಡೋಂಟ್ ಗೆಟ್ ವ್ಯೂಸ್. ಆಗ ಮಾಡಲೇಬೇಕಾಗ. ಸೊ ಆ ಪ್ರಾಡಕ್ಟ್ ಯಾರು ಫಸ್ಟ್ ಮಾಡ್ತಾರೆ ಅವರಿಗೆ ವ್ಯೂಸ್ ಜಾಸ್ತಿ. ಆಮೇಲೆ ಎಂಬಾರ್ಗೋ ಇರುತ್ತೆ ಎಲ್ಲ. ಒಂದು ನೀವು ನೋಡ್ಬೋದು ಕೆಲವೊಂದು ಎಂಬಾರ್ಗೋ ಕೊಡ್ತಾರೆ ಬ್ರ್ಯಾಂಡ್ಗಳು, ಎಲ್ಲರೂ ಅದೇ ಟೈಮಲ್ಲಿ ಮಾಡ್ತಾರೆ. ಈವನ್ ಇಂಗ್ಲೀಷ್ ಕ್ರಿಯೇಟರ್, ಹಿಂದಿ ಕ್ರಿಯೇಟರ್, ಎವ್ರಿ ಕ್ರಿಯೇಟರ್ಸ್, ಬಿಕಾಸ್ ಆ ಟೈಮ್ ತನಕ ನೋಬಡಿ ಕ್ಯಾನ್ ಪೋಸ್ಟ್ ಎನಿಥಿಂಗ್. ಅದಾದ್ಮೇಲೆ ನೀವು ಯಾವಾಗ ಬೇಕಾದ್ರೆ ಪೋಸ್ಟ್ ಮಾಡ್ಬೋದು. ಇಫ್ ನಾನು ಲೇಟಾಗಿ ಮಾಡಿದೆ ಅಂದರೆ ನನ್ನ ವಿಡಿಯೋಗೆ ಹೈಪ್ ಕಡಿಮೆ ಆಗುತ್ತೆ. ಸ್ಟಾರ್ಟಿಂಗ್ ಅಡ್ವಾಂಟೇಜ್ ಆ ಥರ. ಸೊ ವೆರಿ ಮಚ್ ಟ್ರೂ ಸ್ನೇಹಿತರೆ. ಸೊ ಬ್ರ್ಯಾಂಡ್ಸ್ ಅಲ್ಲಿ ದುಡ್ಡು ಮಾತ್ರ ಅಲ್ಲ, ಅದ್ರ ಜೊತೆ ಪ್ರೆಷರು ಇದೆ. ಯು ಹ್ಯಾವ್ ಟು ಡೀಲ್ ವಿತ್ ಆಲ್ ದ್ಯಾಟ್. ಅಂಡ್ ಆಫ್ಟರ್ 10-11 years ಆಫ್ ಎಕ್ಸ್ಪೀರಿಯನ್ಸ್ ಸಂದೀಪ್ ಅವರಿಗೆ ಸ್ವಲ್ಪ ಅಂದ್ರೆ ಒಂದೇ ಇದನ್ನ ತುಂಬಾ ವರ್ಷ ಮಾಡಿದ್ರೆ ಅನ್ಸ್ಬಿಡುತ್ತೆ ಬ್ರೋ, ಬೋರ್ ಆಗುತ್ತೆ. ಬೋರ್ ಅಂತ ಅಲ್ಲ, ನನಗೆ ಈ ಟೈಮ್ಗೆ ಬರಬೇಕು, ಈ ಟೈಮ್ ಇದನ್ನೇ ಮಾಡ್ಬೇಕು, ಆ ಥರ ಇರಬಾರ್ದು. ರಿಸ್ಟ್ರಿಕ್ಷನ್ಸ್ ಇರಬಾರ್ದು. ಬರ್ತೀಯಾ, ಡೋಂಟ್ ಕೇರ್ ಅನ್ನೋ ಥರ ಬರಬೇಕು, ಮಾಡಬೇಕು, ಹೋಗ್ತಾ ಇರಬೇಕು. ಪ್ರೆಷರ್ ಇರಬಾರ್ದು. ವೆನ್ ಯು ಹ್ಯಾವ್ ಯು ಹ್ಯಾವ್ ಟು ಪೇ ದ ಬಿಲ್ಸ್, ನಿಮ್ದು ಸ್ಯಾಲ್ರಿ ಕೊಡಬೇಕು, ಆಫೀಸ್ ರೆಂಟ್, ಇದೆಲ್ಲ ಪ್ರೆಷರ್ ಇರಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಪ್ರೆಷರ್ ಇದ್ರೆ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್. ಅಯ್ಯೋ, ನಾವೇನ್ ಮಾಡೋದಾಗಿದ್ರೆ ಸ್ನೇಹಿತರೆ, ಇಷ್ಟು ಪ್ರೆಷರ್ ಇಲ್ಲ ಅಂದ್ರೆ ಅದು ಒಬ್ಬೊಬ್ರು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅನ್ಸುತ್ತೆ ಯು ಕ್ಯಾನ್ ಹ್ಯಾಂಡಲ್ ಇಟ್ ಅದನ್ನ ಮೋಸ್ಟ್ಲಿ, ಬಟ್ ಐ ಕಾಂಟ್. ಐ ಆಮ್ ಹ್ಯಾಂಡ್ಲಿಂಗ್ ಇಟ್, ಬಟ್ there are time when I am like, ಎಲ್ರಿಗೂ ಅನ್ಸುತ್ತೆ. then I'm like, no, I don't have an option, I have to do. that feels, but then I am happy. ನಂಗನ್ನಿಸ್ತಂಗೆ ಏನಾದ್ರೂ ಒಂದು ಈಗ ಮಾಡ್ಲೇಬೇಕು ಅನ್ನೋ ತರ ಏನಾದ್ರು ಇರ್ಬೇಕು. ಮಾಡಿಲ್ಲ ಅಂದ್ರೆ ತಲೆ ಹೋಗೋ ತರ ಇರ್ಬೇಕು. ಅಂದ್ರೆ ಡೂ ಆರ್ ಡೈ ಸಿಚುವೇಶನ್ ಇದ್ರೆ ನೋಡಿ, ಆಗ ಜೋಶ್ ಬಂದ್ಬಿಡುತ್ತೆ. ನನಗೆ ಆ ಸಿಚುವೇಶನ್ ಇಲ್ಲ ಈಗ. ಸೊ ಮೇ ಬಿ ಅದಕ್ಕೆ ಹೆಂಗ ಅನ್ಸುತ್ತೆ. ನಾನು ಹೇಗ್ ಮಾಡ್ತೀನಿ ಗೊತ್ತಾ, ಏನೇ ಕೆಲಸ ನಾನು ನನ್ನ ಡೂ ಆರ್ ಡೈ ಸಿಚುವೇಶನ್ ಹಾಕ್ಬಿಡ್ತೀನಿ, ಇಲ್ಲಾಂದ್ರೆ ನಾನು ಮಾಡಲ್ಲ ಅಂತ. ಸೊ ಹಾಗೆ ಹೇಗೋ ಆ ಪ್ರೆಷರ್ ಅಲ್ಲಿ ಕೆಲಸ ಹೋಗುತ್ತೆ. ಬಟ್ ದೆನ್ ಓಕೆ, ಇಂಪಾರ್ಟೆಂಟ್ ಕ್ವೆಶ್ಚನ್. ಐ ಮೀನ್, ಐ ಡೋಂಟ್ ನೋ, ಬಟ್ ನಿಮ್ಗೆ 1 million ವ್ಯೂಸ್ ಬಂದಿದೆ ಯಾವ್ದಾದ್ರು ಯೂಟ್ಯೂಬ್ ವಿಡಿಯೋ ನಿಮ್ಗೆ? 1 million. ಎಷ್ಟು ಪೇಮೆಂಟ್? 1 million-ಗೆ ನನ್ಗೆ ಆವ್ರೇಜ್ ಹೇಳ, ನಾನು ಆವ್ರೇಜ್ 1 million-ಗೆ. ಈಗ ನಂಗೆ ಬ್ರೋ, ನಂದು ವ್ಲಾಗ್ಸ್ ಅಲ್ಲಿ ನಾನು 70,000 ಬರುತ್ತೆ ಬ್ರೋ 1 million. ನಂಗೆ ಯಾವುದೋ ಒಂದು 30,000 35,000 ಏನೋ 28-30,000 ಅಲ್ಲ, ಯಾವ್ದು ಹೈಯೆಸ್ಟ್ ಬಂದಿರೋ ನಂದು ವ್ಲಾಗ್ಸ್. ನಂದು ವ್ಯೂಸ್ ಅಷ್ಟು ಹೋಗಲ್ಲ, 300K 400K ಹೋಗಿರೋದು. ನಾನು ಯೂಟ್ಯೂಬ್ ಈಗ ಅಷ್ಟೇ ಸ್ಟಾರ್ಟ್ ಮಾಡೋದು, ಸೊ ಅಷ್ಟು. ಸೊ ಅದೇ ನೀವು 1 million ಪ್ರಕಾರ 70 to 80,000 1 lakh ತನಕ ಬರ್ಬೋದು ಮ್ಯಾಕ್ಸಿಮಮ್. ಆವ್ರೇಜ್ ಅದು. ಸೊ ನನ್ಗೊಂದರೆ 2-3 million ವ್ಯೂಸ್ ಬಂತು ಅಂದ್ರೆ 2 lakh ಬರುತ್ತೆ. ವ್ಲಾಗ್ ಇಟ್ಸ್ ಆಲ್ಮೋಸ್ಟ್ ಸೇಮ್. ಮತ್ತೆ ಎಷ್ಟು ಜನ ನೋಡ್ತಾರೆ. ವಾಟ್ ಅಬೌಟ್ ಬ್ರ್ಯಾಂಡ್? ನಿಮ್ಗೆ ಹೈಯೆಸ್ಟ್ ಪೇಮೆಂಟ್ ಬ್ರ್ಯಾಂಡ್ ಅಂತ ಹೇಳಿದ್ರೆ ಎಷ್ಟು? ಕಾನ್ಫಿಡೆನ್ಷಿಯಲ್? ಇಲ್ಲ, ನಿಮ್ಗೆ ಹೇಳಿಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ಬೋದು, ನೋ ಪ್ರಾಬ್ಲಮ್. ಕಾನ್ಫಿಡೆನ್ಷಿಯಲ್ ಆಮೇಲೆ ಹೇಳ್ತೀನಿ ಬೇಕಾದ್ರೆ. ಅದು ಕಾನ್ಫಿಡೆನ್ಷಿಯಲ್. ಈಗ ಬ್ರ್ಯಾಂಡ್ ಪೇ ಮಾಡ್ತೀವಿ, ಎಲ್ಲ ಕ್ರಿಯೇಟರ್ಗೂ ಮಾಡ್ತಾರೆ. ಲೈಕ್ ಅದರಲ್ಲಿ ಏನಿಲ್ಲ ಅನ್ಸುತ್ತೆ. ಇಲ್ಲ ಅದಿಲ್ಲ. ನೋ, ಐ ನೋ ಕ್ರಿಯೇಟರ್ಸ್ ವೇರ್ ದೇ ಗೆಟ್ ಪೇಡ್ ಪ್ರಮೋಷನ್ 5 lakhs. ಐ ನೋ ಕ್ರಿಯೇಟರ್ ಹೂ ದೇ ಪೇ 30-40 lakhs ಆಲ್ಸೋ. ನೋಡಿ, ನಾನು ಮಾಡಿ. ಸೊ 50 ಲಕ್ಷ ತನಕ ಸಹ ಕೊಡ್ತಾರೆ. ನಾನು ಕೇಳಿದೀನಿ, ಪರ್ಸನಲಿ ಗೊತ್ತಿಲ್ಲ. ಬಟ್ ಒಂದು ವಿಡಿಯೋಗೆನೆ ಐ ಹ್ಯಾವ್ ಸೀನ್ 15-16 lakhs per video. ಈಗ ಸಮೀರೇನಾ ಅಂತೆಲ್ಲ ಮಾತಾಡೋ ಅವರೆಲ್ಲ ನೆಕ್ಸ್ಟ್ ಲೆವೆಲ್, ಅವರೆಲ್ಲ ಕ್ರೌಡ್ಸ್ ಇರ್ತಾರೆ. ಮುಂದೆ ಹೋಗ್ತಾ ಲೆಟ್ಸ್ ಟಾಕ್. ನೀವು ಮ್ಯಾರಿಡ್, ಜನರಿಗೆ ನಿಮ್ದು ಮ್ಯಾರೇಜ್ ಫೋಟೋ ಜನರಿಗೆ ಗೊತ್ತಿದೆಯಾ? ಆಡಿಯನ್ಸ್ ತುಂಬಾ ಕೇರ್ ಮಾಡಲ್ಲ. ತುಂಬಾ ವ್ಲಾಗ್ಸ್ ಅಲ್ಲಿ ಬಂದಿದಾರಾ? ಆಗಾಗ ಬರ್ತಾ ಇರ್ತಾರೆ. ಸಪೋರ್ಟ್ ಹೇಗೆ ನಿಮ್ಗೆ? ಏನ್ ಶಿ ಇಸ್ ದ ಮ್ಯಾನೇಜರ್ ನಮ್ದು. She manages the so brand. She is included in the she closes deals and all. No, we are ಅದಕ್ಕೆ separate manager ಇದೆ. Okay. She handles all the brandಗಳ ಜೊತೆ. So and if video verifications ಆಗಿರಬಹುದು, ಫೈನಲ್ ಅಪ್ಲೋಡ್ ಅವರೇನೆ ಮಾಡೋದು ಕಂಪನಿ. Oh, very nice. So she is just ನಾನೇಂದ್ರೆ ಬಂದ್ಬಿಟ್ಟು ವಿಡಿಯೋ ಮಾಡೋದು. You are the face of the brand. Operations, everything. ವೆರಿ ನೈಸ್. ಸೊ ಈ ತರ ಸಪೋರ್ಟಿವ್ ಪಾರ್ಟ್ನರ್ ಇರೋದು ತುಂಬಾ ಇಂಪಾರ್ಟೆಂಟ್. ಅವ್ರು ಬಂದ್ಮೇಲೆ ಸ್ವಲ್ಪ ನಾನು ಪರವಾಗಿಲ್ಲ, ನಾನು ಇಷ್ಟೊತ್ತಿಗೆ ಬರ್ನ್ಔಟ್ ಆಗಿ ಸ್ಟಾಪ್ ಮಾಡಿರ್ತಿದ್ದೆ. ಅವರು ಸ್ಕ್ರಿಪ್ಟ್ ಎಲ್ಲ ಸ್ಕ್ರಿಪ್ಟಿಂಗ್ ಹೇಗೆ ಅಂದ್ರೆ ಪ್ರಾಕ್ಟೀಸ್ ಇಂದ ಬಂತ ಮುಂಚೆ ಅವ್ರ ಬ್ಯಾಕ್ ಗ್ರೌಂಡ್ ಅಂದ್ರೆ ಲೈಕ್ ವಿ ವಿಲ್ ಗೆಟ್ ದ ಬ್ರೀಫಿಂಗ್ ಆಯ್ತಾ ಬ್ರ್ಯಾಂಡ್ ಕಡೆಯಿಂದ. ಸ್ಪೆಕ್ ಶೀಟ್ ಬರುತ್ತೆ ನಮಗೆ ಫೋನಲ್ಲಿ ಏನಿದೆ ಅಂತ.
ದೆನ್ ಶಿ ವಿಲ್ ನನಗೆ ಅಂದರೆ ವಿ ವೋಂಟ್ ಡೂ ದ ಸ್ಕ್ರಿಪ್ಟ್. ನಮ್ದ್ರಲ್ಲಿ ಸ್ಕ್ರಿಪ್ಟಿಂಗ್ ಅಂತ ಇಲ್ವೇ ಇಲ್ಲ. ವಿ ನೆವರ್ ಡನ್ ಅ ಸ್ಕ್ರಿಪ್ಟಿಂಗ್ ನಿಮ್ಮ ಕಾಂಟೆಂಟ್ ಬಿಕಾಸ್ ಗೋ ವಿತ್ ನಮ್ಗೇನಂದ್ರೆ ನಾನು ಇದರಲ್ಲಿ ನನ್ನ ಮುಂದೆ ಈ ಕೆಲವೊಂದು ಕಾಂಪ್ಲಿಕೇಟೆಡ್ ವರ್ಡ್ಸ್ ಇಟ್ಕೊತೀನಿ. ಫಾರ್ ಎಕ್ಸಾಂಪಲ್, ಈ ಫೋನಲ್ಲಿ 50 MP ಕ್ಯಾಮ್ರಾ ಇದೆ, ಕೆಲವು ಟೆಕ್ನಿಕಲ್ ಟರ್ಮ್ಸ್ ಇಟ್ಕೋತೀನಿ. ಬಿಟ್ರೆ ಉಳಿದಿದ್ದೆಲ್ಲ ಇಟ್ ವಿಲ್ ಗೋ ವಿತ್ ಫ್ಲೋ. ನಾನು ಇದನ್ನೇ ವರ್ಡ್ ಆ ಥರ ಎಲ್ಲ ಇದು ಮಾಡಿಲ್ಲ. ಸೊ ಆ ಪಾಯಿಂಟ್ಸ್ಗಳನ್ನ ಅವ್ರು ಮಾಡ್ಕೊಡ್ತಾರೆ. ಬಟ್ ಒಂದು ವರ್ಡಿಂಗ್ ಇದೆ ಅಲ್ಲ, ಬಿಹೈಂಡ್ ಆಲ್ ಸಕ್ಸಸ್ಫುಲ್ ಪೀಪಲ್ ಲೈಸ್ ಅ ವುಮೆನ್. ಸೊ ನಿಮ್ ಲೈಫ್ ಅಲ್ಲಿ ನಿಮ್ ವೈಫ್ ಅನ್ಬೋದು. ಸೊ ನೀವು ಕಾಂಟೆಂಟ್ ಸ್ಟಾರ್ಟ್ ಮಾಡೋ ಮದುವೆ ಆಗಿತ್ತಾ? ನೋ ಇಲ್ಲ. ಸೊ ಬಿಟ್ವೀನ್ ಯು ಆರ್ ಅ ಕಾಂಟೆಂಟ್ ಕ್ರಿಯೇಟರ್ ವೆನ್ ಯು ಗಾಟ್ married. So you're a full time content creator when you got married. Crazy. ಅವ್ರು ನಿಮ್ದು ಅರೇಂಜ್ ಫ್ಯಾನ್ ಆಗಿದ್ರ, ನೋಡ್ತಿದ್ರ ನಿಮ್ ವಿಡಿಯೋಸ್ ನ? ನೋ, ಅವ್ರ ತಮ್ಮ ನೋಡ್ತಿದ್ರು, ಹಂಗೆ ಪರಿಚಯ ಆಗಿದ್ದು. ಆಮೇಲೆ ವೆರಿ ನೈಸ್. ಸ್ಟುಡಿಯೋ ಬಿಲ್ಡಿಂಗ್ ಸ್ಪೇಸ್, ನೀವು ನಿಮ್ ಸ್ಟುಡಿಯೋ ಬಿಲ್ಡ್ ಮಾಡಿದ್ರಿ. ಬ್ರೋ, ಐ ಗೆಸ್ ವೆರಿ ಫ್ಯೂ creators in Karnataka have built their own studio space, right? So you are one of them. ನಾವು ಮಾಡಿದೀವಿ ಏನೋ ಚಿಕ್ಕ ಮಟ್ಟಲ್ಲಿ. ಈಗ ಹೊಸೊಬ್ರು ತುಂಬಾ ಜನ ಮಾಡ್ತಾ ಇದ್ದಾರೆ. ನ್ಯೂ ಪೀಪಲ್ ಹೂ ಆರ್ ಗ್ರೋಯಿಂಗ್ ಅವ್ರು ಮಾಡ್ತಾ ಇದ್ದಾರೆ. ಸೊ ಐ ಗೆಸ್ ನಮ್ದು 2024 ಇತ್ತಾ ನಂಗೆ ನೆನಪಿಲ್ಲ. ಬಟ್ ದೆನ್ ನಾನು ಐ ಹ್ಯಾಡ್ ಸೀನ್ ದ ಸ್ಟುಡಿಯೋ ಅಂತ ನಾನು ವಿಡಿಯೋ ಹೋಗಿ ಹುಡುಕಿ ವಿಡಿಯೋ ನೋಡಿದ್ದೆ ನಿಮ್ದು ಸ್ಟುಡಿಯೋ. ಆಗ ನೀವು ಟೂರ್ ಕೊಟ್ಟಿರೋದು, ಆಗ ಬಿಯರ್ ಬೈ ಸಿಪ್ಸ್ ಇದು ಅವರು ಸಹ ಟೂರ್ ಕೊಟ್ಟಿದ್ರು. ಅದಾದ್ಮೇಲೆ ನಿಮ್ದು ಕನ್ನಡದಲ್ಲಿ ನಿಮ್ದು ನಾನು ಟೂರ್ ನೋಡಿದ್ದೆ. ಸೊ ಐ ರಿಮೆಂಬರ್. ಸೊ ಆ ಪ್ರಾಬ್ಲಮ್ಸ್ ಹೇಗೆ ಅಂದ್ರೆ ಹೌ ವಾಸ್ ಇಟ್ ದ ಜರ್ನಿ? ಇಟ್ ವಾಸ್ ನ್ಯೂ ಥಿಂಗ್ ಫಾರ್ ಯು. ನನಗೆ ಆ ಟೈಮಲ್ಲಿ ಐ ಥಿಂಕ್ ಇಟ್ ವಾಸ್ ಟೈಮ್, ನನಗೆ ಅನ್ಸುತ್ತು. ಐ ಥಿಂಕ್ ಇಟ್ ವಾಸ್ ಟೈಮ್. ಐ ಕ್ಯಾನ್ ಹ್ಯಾಂಡಲ್ ಈ ಎಕ್ಸ್ಪೆನ್ಸಸ್ನ, ಐ ಕ್ಯಾನ್ ಹ್ಯಾಂಡಲ್ ಅಂತ ನನಗೆ ಅನ್ನಿಸ್ತು ಒಂದು ಟೈಮಲ್ಲಿ. ಐ ಥಿಂಕ್ ಆಗ ಡ್ರೀಮ್ ಮುಂಚೆಯಿಂದನೂ ಇತ್ತು. ದೆನ್ ಐ ಡಿಸೈಡೆಡ್, ಸುಮ್ಮನೆ ಹಿಂಗೆ ರೋಡಲ್ಲಿ ಬರ್ತಾ ಇದ್ದೆ, ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಫಸ್ಟ್ ಬಿಲ್ಡಿಂಗ್. ಹೌದಾ? ಇದು ನೀವು ಫಸ್ಟ್ ರೆಂಟ್ ತಗೊಂಡವರೆಲ್ಲ ಇದ್ರು. ಕೇಳಿದೆ, ಓಕೆ ಇಷ್ಟು ಅಂದರು. ಸರಿ, ಆಗಲೇ ಅಡ್ವಾನ್ಸ್ ಕೊಟ್ಟೆ. ಅದಾಗ ಒಂದು 3-4 ತಿಂಗಳಿಗೆ ಕಂಪ್ಲೀಟ್ ಆಯಿತು. ಫುಲ್ಲು ಓಪನ್ ಸ್ಪೇಸು. ಆಮೇಲೆ ಕುತ್ಕೊಂಡು ಆಮೇಲೆ 1-1.5 ತಿಂಗಳು ಫುಲ್ಲು ನಾನೇ ಇಸ್ಕೊಂಡು ಡಿಸೈನ್ ಎಲ್ಲ ನಾನೇ ಮಾಡಿ ಫುಲ್ ಕಂಪ್ಲೀಟ್ ಆಯಿತು. ವೆರಿ ನೈಸ್. ಖುಷಿ. ಬೆಸ್ಟ್ ಡಿಸಿಷನ್. ಇಟ್ ವಾಸ್ ಗುಡ್. ಹಂಗಂತ ಐ ಮೀನ್ ನನಗೆ ನನ್ನ ಎಕ್ಸ್ಪೆಕ್ಟೇಷನ್ ಮೈಂಡಲ್ಲಿ ಇದ್ದಿದ್ದು ಇದ್ರ ಅಟ್ಲೀಸ್ಟ್ ಇದ್ರ 2-3 ಟೈಮ್ಸ್ ಬಿಗ್ಗರ್ ಸ್ಟುಡಿಯೋ ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ಇದ್ದಿದ್ದು. ಬಟ್ ಫಾರ್ ನಾವು ನನ್ನ 5 ವರ್ಷ ಅನ್ಕೊಂಡು ಬಂದಿದ್ದು ನಾ ಇಲ್ಲಿಗೆ. ಮೇ ಬಿ ಆಮೇಲೆ ಎಷ್ಟು ವರ್ಷ ಆಯ್ತು? 2 ಇಯರ್ಸ್ ಆಯಿತು. ಸೊ ನೆಕ್ಸ್ಟ್ ಮೇ ಬಿ ನೋಡೋಣ, ಐ ಮೇ ಬಿಲ್ಡ್ ಇದಕ್ಕಿಂತ ದೊಡ್ಡದು ಮಾಡ್ಬೋದೇನೋ, ಐ ಡೋಂಟ್ ನೋ. ಸೊ ನೆಕ್ಸ್ಟ್ ಮಾಡಿದ್ರೆ ಸ್ವಂತ ಇದರಲ್ಲೇ ಮಾಡಬೇಕು ಅಂತಲೇ ಮೈಂಡಲ್ಲಿ ಇರೋದು. ನೋಡೋಣ. ನನಗೇನು ಇಲ್ಲೇ ಮಾಡ್ಬೇಕಂತ ಏನಿಲ್ಲ, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ನಾನು ಸ್ವಲ್ಪ ದೂರದಲ್ಲಾದರೂ ಮಾಡ್ಬೋದು. ಸೊ ನೋಡೋಣ. ಸೊ ಎಷ್ಟು ಬಜೆಟ್ ಆಯಿತು ಫುಲ್ ಇದಕ್ಕೆ? ತುಂಬಾ ಜಾಸ್ತಿ ಆಗಿಲ್ಲ. 10 lakh ಆಯ್ತು. 10 lakh ಅಲ್ಲಿ ಎಲ್ಲ ಕಂಪ್ಲೀಟ್ ಸ್ಟುಡಿಯೋ ಅಲ್ಲ, ಈಗ ಪಿಸಿ ಎಲ್ಲ ಇಲ್ಲ. ಅದೇ ಎಲ್ಲ ಬ್ರೋ. ಈಗ ಫುಲ್ ಓವರ್ ಆಲ್ ನಿಮ್ಗೆ ಇಷ್ಟು ಎಡಿಟರ್ಸ್ ಬಂದು ಎಡಿಟ್ ಮಾಡ್ತಾರೆ, ಅವರಿಗೆಲ್ಲ ಸೆಟಪ್ ನೀವೇ ಮಾಡ್ಕೊಟ್ಟಿರೋದಲ್ಲ, ಎಲ್ಲ ಸೇರಿ ಇದ್ರದಿಗೆ ಸೆಟಪ್ಗೆ ಬ್ರೋ ತುಂಬಾ ಯೋಚನೆ ಮಾಡೋದೇ ಕಷ್ಟ. ಮೋಸ್ಟ್ಲಿ ಒಂದು 50 ಇರ್ಬೋದಾ ಅಂತ. 50 lakhs 50 lakh ಇರ್ಬೋದು. ಒಂದೊಂದು ಕ್ಯಾಮ್ರಾನೇ ಒಂದು 5 ಲಕ್ಷ 3 ಲಕ್ಷ ಆಗತ್ತಲ್ಲ, ಬಾಡಿಗೆ 3 ಲಕ್ಷ ಆಗುತ್ತೆ. 4 ಲಕ್ಷ ಬಾಡಿ. FX3 4 lakhs ಆಗತ್ತಾ? 3.5 ಅನ್ಸುತ್ತಲ್ಲ. 3.5ಗೆ ಈ ಲೆನ್ಸ್ ಇದೊಂದು 2 ಲಕ್ಷ ಇದೆ. ಲೆನ್ಸ್ಗಳು 4 ಕ್ಯಾಮ್ರಾ ಇದೆ ನಮ್ಮ ಹತ್ರ. ZV E1 ಅಂತ. ZV ಅದು ಇದು ಬ್ಲಾಗಿಂಗ್ ಕ್ಯಾಮೆರಾ ಅಲ್ಲ, ಫುಲ್ ಫ್ರೇಮ್ ಅದು. ZV E10 ಬೇರೆ, E1 ಬೇರೆ. E1 ಅನ್ನೋದು ಫುಲ್ ಫ್ರೇಮ್. E1 E10 ಆದ್ಮೇಲೆ ಬಂದಿರೋದು. ಹೌದು. ಲೆನ್ಸ್ ಚೇಂಜ್ ಮಾಡಬಹುದು. ಲೆನ್ಸ್ ಚೇಂಜ್ ಮುಂಚೆ ಇದ್ರಲ್ಲಿ ಖಾಲಿ ಝೂಮ್ ಕರೆಕ್ಟ್. ಸೊ ಈವನ್ ಅದೇ 2 ಲಕ್ಷ ಆಗುತ್ತೆ ಮೋಸ್ಟ್ಲಿ. ಸೊ ಸೆಟಪ್ ಇಂದ ಜಾಸ್ತಿ ಗ್ಯಾಜೆಟ್ಸ್. ಸ್ನೇಹಿತರೆ ಯೋಚನೆ ಮಾಡಿ, PC ಒಂದೊಂದೇ ಮೋಸ್ಟ್ಲಿ ಈಗ ತಗೊಳಕ್ ಹೋದ್ರೆ PC 3-4 ಲಕ್ಷ ಆಗುತ್ತೆ. ನಾವು ಬಿಲ್ಡ್ ಮಾಡಿದಾಗ 2.5-3 ಆಗಿದೆ. 2 ಲಕ್ಷ ಮಿನಿಮಮ್ ಬೇಕು ಒಂದು ಒಳ್ಳೆ PC ಸೆಟಪ್. ಸೊ ನಾವು ವಿಡಿಯೋ ಎಡಿಟಿಂಗ್ ಫಸ್ಟ್ ಆನ್ಲೈನ್ ಕೋರ್ಸ್ ಲಾಂಚ್ ಮಾಡಿದ್ವಿ, ಆಯ್ತಾ? ಚೆನ್ನಾಗಿ ಸ್ಟೂಡೆಂಟ್ ಜಾಯ್ನ್ ಆಗಿ ಕಲಿತಿದ್ರು. ಬಟ್ ಪ್ರಾಬ್ಲಮ್ ವಾಸ್ ಸ್ಟೂಡೆಂಟ್ಸ್ಗೆ PC ಅಫೋರ್ಡ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಲ್ಯಾಪ್ಟಾಪ್ ಅಫೋರ್ಡ್. ಯು ನೀಡ್ ಹೈ ಎಂಡ್. ಈಗ ಅಡೋಬ್ ಪ್ರೀಮಿಯರ್ ಪ್ರೋ ಮತ್ತೆ ಆಫ್ಟರ್ ಎಫೆಕ್ಟ್ಸ್ ಬೇಕಾದ್ರೆ 1 ಲಕ್ಷ 1.5 ಲಕ್ಷದ ಲ್ಯಾಪ್ಟಾಪ್ ಬೇಕು. ದಟ್ ಈಸ್ ವೈ ವಿ ಸ್ಟಾರ್ಟೆಡ್ ಕ್ರಿಯೋಜೆನಿಕ್ಸ್ ಆಫ್ಲೈನ್ ಅಕಾಡೆಮಿ, ವೇರ್ ವಿ ಹ್ಯಾವ್ ಗಾಟ್ ಅರೌಂಡ್ 30 PC ಇಟ್ಕೊಂಡಿದ್ದೀರಾ ನೀವು? ಅದರ ನಾಲೆಜ್ ನಂಗೆ ಇಲ್ಲ, ನಮ್ಮ ಟೀಮ್ ಅವ್ರಿಗೆ ಇರ್ತದೆ. ಬಟ್ ಯಾವುದೋ ಒಂದು ಹೈ ಎಂಡ್ PC ಎಲ್ಲಿ ಆಫ್ಟರ್ ಎಫೆಕ್ಟ್ಸ್ ಎಲ್ಲ ಮ್ಯಾಕ್ ಮಿನಿ ತಗೊಂಡ್ಬಿಟ್ರೆ M4 ಮ್ಯಾಕ್ ಮಿನಿ ಇಟ್ಸ್ ವೆರಿ ಪವರ್ಫುಲ್ ಬ್ರೋ. ಅಲ್ಲ, ಅದು ನಮ್ಮ ಪರ್ಸನಲ್ ಯೂಸ್. ಇದು ನಾವು ಸ್ಟೂಡೆಂಟ್ಸಿಗೆ ಅವ್ರಿಗೂ ಹ್ಯಾಂಡಲ್ ಮಾಡ್ಬೋದು. ಅಂದ್ರೆ ಈಗ ನೋಡಿ, ಇದೊಂದೊಂದು ಫೀಡ್ಬ್ಯಾಕ್ ಅಂತ ತಗೊಂಡು ನಾವು ಟ್ರೈ ಮಾಡಿ ನೋಡಿ. 1 ತಗೊಂಡು 2 ತಗೊಂಡು ಟ್ರೈ ಮಾಡಿದ್ರೆ, ಹೌದು 2 ತಗೊಂಡು ಮ್ಯಾಕ್ ಮಿನಿ ತಗೊಂಡ್ರೆ
ಮ್ಯಾಕ್ ಮಿನಿ ಅಂದ್ರೆ ಮ್ಯಾಕ್ ಮಿನಿ M4 ಲೀಟರ್ ಇಷ್ಟೇ ಇರುತ್ತೆ ಗೊತ್ತಾ, ಲಿಟ್ರಲಿ ಬ್ರೋ 40. ಇಲ್ಲ ಬ್ರೋ, ಅದು CPU ಬರಲ್ಲ, ಖಾಲಿ PC. ವೆರಿ ಪವರ್ಫುಲ್ ಆದ್ರೆ, ವೆರಿ ಪವರ್ಫುಲ್. 50,000 ಅಷ್ಟೇ ಬ್ರೋ. ಆಗ 50,000 ಇತ್ತು, ಬರೀ 50,000. ಈಗ 90,000 ಆಗಿದೆ ಈಗ. ಹೌದಾ? ನಾನು ತಗೊಂಡಿದ್ದೀನಿ ಅನ್ಸಿದೆ 55,000 ನಾನು ತಗೊಂಡಿದ್ದೀನಿ. ಅದು ಇದ್ರೆ ಮಾನಿಟರು ಜಸ್ಟ್ ಮಾನಿಟರ್ ಕನೆಕ್ಟ್ ಮಾಡಿದ್ರೆ ಮುಗೀತು. ಇಟ್ಸ್ ವೆರಿ ಪವರ್ಫುಲ್. ಒಂದ್ಸಲ ಏನಿಲ್ಲ, ಸುಮ್ಮನೆ ತಗೊಳ್ಳಿ, ನಿಮ್ದು ಆಫೀಸ್ ಯೂಸ್ಗೂ ಆಗಬೇಕು ಅಂದ್ರೆ ಟ್ರೈ ಮಾಡಿ, ಚಂದ ಇದ್ರೆ ಮತ್ತೆ ಯು ಕ್ಯಾನ್ ಅದನ್ನೆಲ್ಲದಕ್ಕೂ ಇದು ಮಾಡ್ಕೋಬಹುದು. ನಾವು ಕನ್ಸಿಡರ್ ಮಾಡಬೇಕು ಸ್ನೇಹಿತರೆ ಇದನ್ನ. ಎಕ್ಸ್ಪ್ಲೋರ್ ಮಾಡೋದು ಇನ್ನು ಏನಿದೆ ಬ್ರೋ, ಎಕ್ಸ್ಪ್ಲೋರ್ ಮಾಡಿ ಅಷ್ಟೇ. ನಿಮ್ಮ ಫೇವರೇಟ್ ವ್ಲಾಗರ್ ಯಾರು? ಓಕೆ, ನೀವು ವ್ಲಾಗ್ ಕನ್ಸ್ಯೂಮ್ ಮಾಡ್ತೀರಾ? ವ್ಲಾಗು ತುಂಬಾ ಕಡಿಮೆ. ನನಗೆ ಮೈಸೂರು ಮ್ಯಾಂಗೋ ಅಂತ ಒಂದಿದೆ ಗೊತ್ತಾ ನಿಮ್ಗೆ? ಕೇಳಿದ್ದೀನಿ. ಗುಡ್ ಕ್ರಿಯೇಟರ್ ಬ್ರೋ. ಅಂದ್ರೆ ನನ್ಗೆ ಮುಂಚೆ ಅವ್ರು ಫೇಸ್ ತೋರ್ಸಲ್ಲ, ಇದುವರೆಗೂ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ನನಗೆ. ಬಟ್ ಅವ್ರ ಕಂಟೆಂಟು ಅಂದ್ರೆ ಅವರು ಕೆಲವು ಸೋಷಿಯಲ್ ಟಾಪಿಕ್ನು ತಗೊಂಡು ಮಾಡ್ತಾರೆ ಕೆಲವೊಂದು ಟೈಮ್. ಸೊ ಅದು ನನಗೆ ಇಷ್ಟ ಆಗುತ್ತೆ. ವೆರಿ ನೈಸ್. ಕೆಲವೊಂದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅದು ಬಿಟ್ಟು ತುಂಬಾ ಫಾಲೋ ಮಾಡ್ತೀನಿ ಬ್ರೋ. ವ್ಲಾಗ್ಗಳು ಕಡಿಮೆ ನಂಗೆ ಅನ್ನಿಸ್ತಂಗೆ, ವ್ಲಾಗ್ಗಳನ್ನ ನೋಡೋದೇ ಕಡಿಮೆ ಅನ್ಕೊಳ್ಳಿ. ಹೌದಾ? ಬಟ್ ಮೈಸೂರು ಮ್ಯಾಂಗೋ ಕನ್ನಡದಲ್ಲಿ ಸ್ವಲ್ಪ ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋದು. ಕಾಂಟ್ರವರ್ಸಿಸ್ ಫೇಸ್ ಮಾಡಿದಿರಾ ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ? ಮಲ್ಟಿಪಲ್ ಟೈಮ್ಸ್. ಅಂದ್ರೆ ತುಂಬಾ ಆ ಲೆವೆಲ್ ದೊಡ್ಡ ಕಾಂಟ್ರವರ್ಸಿ ರೀಚ್ ಆಗಿಲ್ಲ. ಬಟ್ ನನಗೆ ಬೇಜಾರಾಗಿರೋದು ಕೆಲವೊಂದಿದೆ. ನಾನು ಗೇಮ್ ಮಾಡಬೇಕಾದ್ರೆ, ಅಂದ್ರೆ ನಾನು ಗೇಮಿಂಗ್ ಚಾನಲ್ ಇತ್ತು ನಂದು ಆಕ್ಚುಲಿ. ಹೌದಾ? ಒಂದು ಟೈಮಲ್ಲಿ ಇತ್ತು. ಆ ಟೈಮಲ್ಲಿ ಐ ಥಿಂಕ್ ಆ ಟೈಮಲ್ಲಿ ರೆಡ್ ಪ್ಯಾರಾಸೈಟ್ ಗೊತ್ತಲ್ಲ ನಿಮಗೆ? ಮೇ ಬಿ ಪರ್ಸನಲಿ ಗೊತ್ತಿಲ್ಲ, ಅವ್ರ ಪೇಜ್ ನೋಡಿದ್ದೀನಿ. ಐ ಥಿಂಕ್ ಹಿ ವಾಸ್ ಬಿಗ್ಗೆಸ್ಟ್ ಕ್ರಿಯೇಟರ್. ಅದು ಬಿಟ್ರೆ ನಾನೇ ಮಾಡ್ತಿದ್ದೀನಿ, ನಾನು ತುಂಬಾ ಕಡಿಮೆ ಇತ್ತು. ಆಮೇಲೆ ನಾನು ಬಿಟ್ಬಿಟ್ಟೆ, ನನಗೆ ಯಾಕೋ ಅದು ಸರಿ ಅನ್ನಿಸ್ಲಿಲ್ಲ. ಆಮೇಲೆ ಅಂದರೆ ನನಗೆ ಅದಕ್ಕೆ ಕೊಡ್ತಿರೋ ಟೈಮ್, ನನಗೆ ಅದರಿಂದ ಬರ್ತಿರೋ ರಿಟರ್ನ್ ನನಗೆ ಇಟ್ ವಾಸ್ ನಾಟ್ ಅದು ಪ್ರಾಫಿಟೇಬಲ್ ಅನ್ನಿಸ್ಲಿಲ್ಲ. ನಂಗೆ ಟೆಕ್ಕಿನ್ ಕನ್ನಡದಲ್ಲಿ ನಾನು ತುಂಬ ಅಷ್ಟೊಂದು ಟೈಮ್ ಕೊಡೋದೇ ಬೇಕಾಗಿಲ್ಲ. ಇಟ್ ವಾಸ್ ಮಚ್ ಬೆಟರ್ ಅನ್ನಿಸ್ತು, ಬಿಟ್ಬಿಟ್ಟೆ. ಅದು ಬಿಟ್ಟರೆ ನನಗೆ 2017 ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅಲ್ಲ, ಆಗ ಕಾಂಟ್ರವರ್ಸಿ ಅಂತ ಆಯ್ತು ಗೇಮಿಂಗ್ ಅಲ್ಲಿ ಅವ್ರ ಜೊತೆ. ಆ ಥರ ಕಾಂಟ್ರವರ್ಸಿ ಅಲ್ಲ. ಕಾಂಟ್ರವರ್ಸಿ ಅಂದರೆ ನನಗೆ ಇಷ್ಟ ಆಗದೆ ಬಿಟ್ಟಿದ್ದು ನಾನು ಕಾಂಟ್ರವರ್ಸಿ ಅಲ್ಲ. 17 ನಾನು ಏನಾಗ್ಬಿಟ್ಟಿತ್ತು, ಆ ಟೈಮಲ್ಲಿ ಕನ್ನಡ ಕಂಟೆಂಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ತಮ್ಮನೇಲಿ ಒಂದಿರ್ತಿತ್ತು, ಇನ್ನೊಂದೇನೋ ವೀಡಿಯೋ ಇರ್ತಿತ್ತು. ನನಗೆ ಗೊತ್ತಿಲ್ಲ, ಸುಮ್ಮನೆ ಯೂಟ್ಯೂಬ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ಯಾವುದೋ ಒಂದು ಆ ಥರ ವೀಡಿಯೋ ಕಾಣಿಸ್ತು, ನಾನು ಕ್ರಾಪ್ ಮಾಡ್ಬಿಟ್ಟು ಈ ಥರ ಎಲ್ಲ ವೀಡಿಯೋ ಮಾಡ್ತೇನೆ ಅಂತ ಹೇಳಿದ್ದೆ. ಅದು ಯಾರು ಬೇರೆ ದೊಡ್ಡ ಕ್ರಿಯೇಟರ್ ಅಂತ ನನಗೆ ಗೊತ್ತಿಲ್ಲ. ಯಾರ್ದು ಅವ ಈಗಿಲ್ಲ ಬಿಡಿ, ಅವ್ರು ಯಾರು ಅಂತ ಇಲ್ಲ, ಅವ್ರು ಯಾರು ಅಂತ ಇಲ್ಲ. ಆ ಟೈಮಲ್ಲಿ ಕನ್ನಡದವ್ರು ಯಾರು ಅಂತ ಅವ್ರು ಹಾಕ್ಬಿಟ್ಟು ಇದು ನಾನು ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದೀನಿ ಅಂತ ನಾನು ಫುಲ್ ಕ್ರಾಪ್ ಮಾಡಿ ಬಿಸಾಕ್ತೇನೆ. ನಾನು ಅದೇ ರೀಸನ್. ಅದಾದ್ಮೇಲೆ ನಾನು ಕ್ರಿಯೇಟರ್ಗಳು ಮೀಟಪ್ ಮಾಡಿದ್ರೆ ಐ ಜಸ್ಟ್ ವಾಂಟ್ ವರ್ಕ್ ಮೈ ಸೆಲ್ಫ್. ನಂದೇನಿದೆ ನಾನು ಮಾಡ್ಕೊಂಡು ನನ್ನ ಪಾಡಿಗೆ ಇದ್ಬಿಡ್ಬೇಕು ಅಷ್ಟೇ ನನ್ನ ಮೈಂಡಲ್ಲಿ. ಇದು 2017. ಅಯ್ಯೋ ದೇವರೇ, 9 ವರ್ಷ ಹಿಂದೆ. ಅದು ಬಿಟ್ರೆ ಆ ಥರ ಇನ್ಯಾವುದು ಕಾಂಟ್ರವರ್ಸಿ ಮಾಡ್ಕೊಳಕ್ಕೂ ಇಷ್ಟ ಇಲ್ಲ ನನಗೆ. ಬೇಡವೇ ಬೇಡ ದೂರ. ನಮ್ಮ ಕೆಲಸ ನಾವು ಮಾಡ್ಕೊಂಡಿರೋಣ ಅಲ್ಲ ಬ್ರೋ. ಈಗ ಟೆಕ್ನಿಕಲ್ ಇನ್ಫಾರ್ಮೇಶನ್ ಸ್ವಲ್ಪ ಜನರಿಗೆ, ನಮ್ಮ ಆಡಿಯನ್ಸ್ಗೆ, ಐಫೋನ್ ಆರ್ ಆಂಡ್ರಾಯ್ಡ್? ನನಗೆ ಆಸ್ ಅ ಸಂದೀಪ್, ನಾನು ಪರ್ಸನಲಿ ಐ ವಿಲ್ ಚೂಸ್ ಆಂಡ್ರಾಯ್ಡ್. ಬಟ್ ಇನ್ ಅ ಜನರಲ್ ಪರ್ಸ್ಪೆಕ್ಟಿವ್, ಯಾರಿಗಾದ್ರೂ ಐಫೋನ್ ಅಫೋರ್ಡ್ ಮಾಡೋ ಅಷ್ಟು ಬಡ್ಜೆಟ್ ಇದ್ರೆ ಐ ವಿಲ್ ಆಲ್ವೇಸ್ ಪ್ರಿಫರ್ ಐಫೋನ್. ಬಜೆಟ್ ಇದ್ರೆ ಐಫೋನ್. ಫೋನ್ ತಗೊಳ್ಬೇಕಾಗುವಾಗ ನೋಡ್ಕೊಳ್ಬೇಕಾದ 3 ಇಂಪಾರ್ಟೆಂಟ್ ವಿಷಯ. ಇಟ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಆದ್ರೆ ಜನರಲ್ ಆಗಿ ಎಲ್ರಿಗೂ ಜನರಲ್ ಆಗಿ ಕ್ಯಾಮ್ರಾ ಬೇಕು. ಎಲ್ರಿಗೂ ಜನರಲ್ ಆಗಿ ಪರ್ಫಾರ್ಮೆನ್ಸ್ ಬೇಕೇ ಬೇಕು. ಸ್ಪೀಡ್ ಇರಬೇಕು. ನಂಗೆ ಅನ್ನಿಸ್ತಂಗೆ ಇವೆರಡು ಮೇಜರು. ಉಳಿದಿದ್ದೆಲ್ಲ ಆಪ್ಷನಲ್ ಆಗ್ಬೋದು ನಂಗೆ ಅನ್ನಿಸ್ತಂಗೆ. ಡಿಸ್ಪ್ಲೇ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್, ಅವ್ರ ಮೇಲೆ ಡಿಪೆಂಡ್. ಚೆನ್ನಾಗಿದೆ OLED ಡಿಸ್ಪ್ಲೇನೇ ಬೇಕು. ಆಮೇಲೆ ಬ್ಯಾಟ್ರಿ ಕೆಲವು ಜನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ಯಾಟ್ರಿ, ಐ ಥಿಂಕ್ ದೀಸ್ 3: ಬ್ಯಾಟ್ರಿ, ಪರ್ಫಾರ್ಮೆನ್ಸ್ ಅಂಡ್ ಕ್ಯಾಮ್ರಾ. ಇನ್ ಆನ್ ಆವರೇಜ್ ಎಲ್ರಿಗೂ ಇಂಪಾರ್ಟೆಂಟ್. ಇವತ್ತಿನ ಕಾಲದಲ್ಲಿ ಕ್ಯಾಮ್ರಾ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಸೇಫ್ಟಿಗೆ ಸಹ ಇಂಪಾರ್ಟೆಂಟ್. ಓಕೆ, ನಿಮ್ಮ ಫೇವ್ರೆಟ್ ಫೋನ್ ಯಾವುದು ಕರೆಂಟ್ಲಿ? ಫೇವ್ರೆಟ್ ಫೋನು ಮೋಸ್ಟ್ಲಿ ಇದೇನೆ ಅನ್ಸುತ್ತೆ, ಗ್ಯಾಲಕ್ಸಿ ಫೋಲ್ಡ್ 8 ಇಟ್ ವಿಲ್ ಕೀಪ್ ಚೇಂಜಿಂಗ್ ನನಗೆ. ಬಟ್ ಈಗ ಸದ್ಯಕ್ಕೆ Z Fold 8. ವೆರಿ ನೈಸ್. ಡೇಟಾ ಲೀಕ್ ಆಗ್ತಾ ಇಲ್ಲ ಬ್ರೋ ಫೋನಲ್ಲಿ ಹೇಳ್ತಾರೆ ಎಲ್ಲ. ಅದು ಹೇಗೆ ಆಗೋದು? ವಾಟ್ ಈಸ್ ನಮ್ಮ ಜನರ ಎಂತ ಈಗ ಹೇಗಾಗುತ್ತೆ ಅಂತ ನಿಮಗೆ ಗೊತ್ತು? ಸಿಂಪಲ್ ಬ್ರೋ. ನಾವೀಗ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತೀವಿ. ವಿ ವಿಲ್ ಗಿವ್ ಆಲ್ ದ ಪರ್ಮಿಷನ್ ಟು ದಟ್ ಅಪ್ಲಿಕೇಶನ್. ದೇ ವಿಲ್ ಹ್ಯಾವ್ ಎಲ್ಲ ಟಕ್ 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 ಅಂತ ಒತ್ತಿ ಬಿಡ್ತೀವಿ ನಾವು. ನಿಮ್ಮ
ತುಂಬ ಜನಕ್ಕೆ ಇದು ಅನ್ನಿಸ್ಬೋದು, ನಾವು ಕೆಲವೊಂದು ಟೈಮು ನಮ್ಮದು ಫೈಲ್ಸಿಂದು ಫೋಟೋಸ್ ಪರ್ಮಿಷನ್ ಕೊಡ್ತೀವಿ ಗೊತ್ತಾ ಅಪ್ಲಿಕೇಶನ್ಗಳಿಗೆ. ದೇ ಕ್ಯಾನ್ ಆ್ಯಕ್ಚುಲಿ ಸಿ ಅವರ್ ಫೋಟೋಸ್ ಇನ್ ದ ಗ್ಯಾಲರಿ. ಅಂದ್ರೆ ಅರ್ಥ ಆಗಲಿಲ್ಲ. They can actually, we will give that permission. We are giving access to our gallery. So they can see, they can access our gallery. ಹೌದಾ? ನಿಮ್ಗೆ ಇದೆಲ್ಲ ಆಗುತ್ತೆ ಗೊತ್ತಾ ನಿಮ್ಗೆ, ಏನು ಕೆಲವೊಂದು ಟೈಮು ಸ್ಮಾಲ್ ಲೋನ್ ಕೊಡೋ ಕಂಪ್ನಿಗಳೆಲ್ಲ ಲೋನ್ ಕೊಟ್ಬಿಟ್ಟು ಅವ್ರ ಫೋನಿಂದು ಫೋಟೋಸ್ ಆಕ್ಸೆಸ್ ತಗೊಂಡು ಅದನ್ನ ಮಾರ್ಫ್ ಮಾಡಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಇಂಟ್ರೆಸ್ಟ್ ಕೊಡಿ ಅಂತೆಲ್ಲ ಏನು ಸ್ಕ್ಯಾಮ್ ಮಾಡ್ತಾರೆ ಗೊತ್ತಿಲ್ಲ ನಮಗೆ. ಲೋನ್ ಅಪ್ಲಿಕೇಶನ್ ಗಳೆಲ್ಲ ಸ್ಕ್ಯಾಮ್ ಮಾಡ್ತಾರೆ ಗೊತ್ತಿಲ್ಲ. ಸ್ಕ್ಯಾಮ್ ಕೇಳಿದೀನಿ, ಬಟ್ ಗ್ಯಾಲರಿ ಇವರೆಲ್ಲ ಗ್ಯಾಲರಿ ಆಕ್ಸೆಸ್ ತಗೊಂಡೇ ಮಾಡೋದು ಅವ್ರು. ಹಂಗೆ ದೇ ವಿಲ್ ಲೀಗಲಿ ಡೂ ದಟ್. ಅದನ್ನ ದೇ ವಿಲ್ ಹ್ಯಾವ್ ದ ಆಕ್ಸೆಸ್ ಟು ಎಲ್ಲ ಇದಕ್ಕೂ. ಸೊ ನಮ್ದು ಇಮೇಲ್ ಐ ಡಿ, ಅಡ್ರೆಸ್ಸು, ನಿಮ್ದು ಆಧಾರು, ಪ್ಯಾನು ಎಲ್ಲ ಇನ್ಫಾರ್ಮೇಷನ್, ನಮ್ಮ ಪರ್ಸನಲ್ ಡಾಟಾ ಅದು. ಇಟ್ ವಿಲ್ ಬಿ ಎಷ್ಟೋ ಸಲ ನೀವು ತೆಗ್ದ್ಬಿಟ್ಟು ಡಾರ್ಕ್ ವೆಬ್ಬಿಗೆ ಹೋದರೆ ಪೀಪಲ್ ವಿಲ್ ಬಿ ಸೆಲ್ಲಿಂಗ್ ಅವರ್ ಡಾಟಾ, ಸೆಲ್ಲಿಂಗ್ ಅವರ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಆನ್ಲೈನ್. ನಿಮಗೆ ಕೆಲವೊಂದು ಟೈಮು ಸರ್ ನಿಮಗೆ ಕ್ರೆಡಿಟ್ ಕಾರ್ಡ್ ನಿಮ್ಮದು ನಿಮಗೆ ಲೋನ್ ಅಪ್ರೂವ್ ಆಗಿದೆ, ನಿಮ್ಮ ನಂಬರ್ ಹೆಂಗೆ ಸಿಗುತ್ತೆ ಅವ್ರಿಗೆ? ದೇ ವಿಲ್ ಬೈ ಅವರ್ ಡಾಟಾ ಫ್ರಮ್ ಡಾರ್ಕ್ ವೆಬ್. ಎಡಿಟರ್ಸ್ಗೆ ನೀವು ಎಡಿಟಿಂಗ್ ಪ್ಯಾಷನ್ ಇದೆ ಅಂತ ಹೇಳಿದ್ರಿ, ಎಡಿಟರ್ಸ್ಗೆ ಬೆಸ್ಟ್ ಲ್ಯಾಪ್ಟಾಪ್ ಯಾವ್ದು ಬ್ರೋ ಈಗದ ಮಟ್ಟಲ್ಲಿ? ನೀವೊಂದು ಲ್ಯಾಪ್ಟಾಪ್ ಸಜೆಸ್ಟ್. ಮ್ಯಾಕ್ಬುಕ್ ಬ್ರೋ. ಮ್ಯಾಕ್ಬುಕ್. ಐ ಮೀನ್ ಇಫ್ ದೇ ಹ್ಯಾವ್ ಬಡ್ಜೆಟ್, ಮ್ಯಾಕ್ಬುಕ್. ವಿಂಡೋಸ್ ಬ್ರೋ ಮ್ಯಾಕಲ್ಲಿ ಎಡಿಟಿಂಗ್ ಯಾವುದು ಬ್ರೋ? ಇದು ಏರ್ ಆಗೋದಿಲ್ಲ ಅಲ್ಲ? ಏರಲ್ಲೂ ಮಾಡ್ಬೋದು. 4K 60 FPS ಆರಾಮ್ ಶೂಟ್ ಮಾಡ್ಬೋದು ಎಡಿಟಿಂಗ್. ಇಲ್ಲಾಂದ್ರೆ ಪ್ರೋ. ಇಟ್ ಡಿಪೆಂಡ್ಸ್ ಯಾವ ಲೆವೆಲ್ ಎಡಿಟಿಂಗ್ ಮಾಡ್ತಾ ಇದ್ದೀರಾ. ಫುಲ್ ಕ್ರೇಜಿ ಎಡಿಟಿಂಗ್ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಪ್ರೋ ಆದ್ರೆ ಪ್ರೋನಲ್ಲೂ ನೀವು ಈಗ M5 ಪ್ರೋ ಚಿಪ್, M5 ಬೇಸ್ M5 ಆದರೆ ಸ್ವಲ್ಪ ಕಷ್ಟ ಅನ್ಸ್ಬೋದು. M5 ಪ್ರೋ ಅಥವಾ M5 ಮ್ಯಾಕ್ಸ್ ಅವೆಲ್ಲ ತಗೊಂಡ್ರೆ ಸ್ವಲ್ಪ ಹೈಯರ್ ಪ್ರೊಸೆಸರ್ನ ಚೆನ್ನಾಗಿರುತ್ತೆ. ಇದು ಈಗ ಒಂದು ಆಪಲ್ ಇದು ಎಡಿಟಿಂಗ್ PC ಸೆಟಪ್ ಮಾಡಿದ್ರೆ ಎಷ್ಟಾಗತ್ತೆ ಅದಕ್ಕೆ? ಈಗ ಮ್ಯಾಕ್ ಮಿನಿ ತಗೊಂಡ್ರೆ ವೆರಿ ಅಫೋರ್ಡಬಲ್. ತುಂಬಾ ಅಂದ್ರೆ ನೀವು ಮಾನಿಟರ್ ಕೀಬೋರ್ಡ್ ಸೇರಿಸಿ ಮಾನಿಟರ್ 10,000 ರೂಪಾಯಿಗೆಲ್ಲ ಸಿಗುತ್ತೆ. ಅಲ್ಲಲ್ಲ ಬ್ರೋ, ಎಲ್ಲ ಆಪಲ್ದೇ ಬೇಕು ನಿಮಗೆ. ಓ, ಈಗ ನೀವು ಆಪಲ್ ಇದು ಹೇಳಿದ್ದು ನಂಗೆ ಇದನ್ನ ತಗೊಂಡು ನಾವು ಬೇರೆ ಕನೆಕ್ಟ್ ಮಾಡ್ಬೋದಾ? ಮಾಡ್ಬೋದು. ಓ, ಆಗ ತುಂಬಾ ಬಜೆಟ್ ಅಲ್ಲಿ ಆಗತ್ತಲ್ಲ? ಫುಲ್ ಬಜೆಟ್ ಆಗುತ್ತೆ 60,000 60-70,000 ಎಲ್ಲ ಆಗ್ಬಿಡುತ್ತೆ. ಇಡೀ ಲ್ಯಾಪ್ಟಾಪ್, ಇಡೀ PC. ಮ್ಯಾಕ್ ಮಿನಿ ನಿಮ್ಗೆ ನಾನು ತಗೊಂಡೆ, ಈಗ ಸ್ವಲ್ಪ ಜಾಸ್ತಿ ಇದೆ. ಮ್ಯಾಕ್ ಮಿನಿ ನಾನು ತಗೊಂಡು 55,000. ನಾವು ಮಾನಿಟರ್ ಯೂಸ್ ಮಾಡ್ತೀವಿ, ನೀವು ಒಂದು 10,000 ರೂಪಾಯಿ ಇರ್ಬೋದು. ಇದರಲ್ಲಿ ರೆಂಡರಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಎಡಿಟಿಂಗ್ ಪ್ಲೇ ಬ್ಯಾಕ್ ಎಲ್ಲ ತುಂಬ ಈಸಿ ಆಗುತ್ತೆ. ಒಂದು ತಗೊಂಡ್ಬಿಟ್ಟು ಟ್ರೈ ಮಾಡಿ. ನಾನು ಅನ್ಕೊಂಡೆ ಮ್ಯಾಕ್ ಅಂದ್ರೆ 3 ಲಕ್ಷ ತನಕ ಎಲ್ಲ ಆಗುತ್ತೆ ಅಂತ. ಮ್ಯಾಕ್ ಸ್ಟುಡಿಯೋ ತಗೋತಿದ್ದೀರಾ ಅಂದ್ರೆ ಸ್ಟುಡಿಯೋ ಅಂದ್ರೆ ಎಂತ? ಅದು ಬೇರೆ. ಮ್ಯಾಕ್ ಮಿನಿ ಅಂದ್ರೆ ಕಾಂಪ್ಯಾಕ್ಟ್, ಅದು ಮ್ಯಾಕ್ ಸ್ಟುಡಿಯೋ ಸ್ವಲ್ಪ ದೊಡ್ಡದಿರುತ್ತೆ. ಅದರಲ್ಲಿ ನಿಮಗೆ ಪ್ರೊಸೆಸರ್ ನಿಮಗೆ ಸ್ವಲ್ಪ ಇನ್ನೂ ಚೆನ್ನಾಗಿರೋದಿರುತ್ತೆ. ಅಂದರೆ ಅಲ್ಟ್ರಾ, ಪ್ರೋ, ಮ್ಯಾಕ್ಸ್ ಅಂತ ಮಲ್ಟಿಪಲ್ ಬರುತ್ತೆ. M5 ಮ್ಯಾಕ್ಸ್, M5 ಅಲ್ಟ್ರಾ ಅಂತ ಎಲ್ಲ. ಅಬೌಟ್ ಕ್ಯಾಮೆರಾ ಬ್ರೋ, ಒಬ್ಬ ಬಿಗಿನರಿಗೆ ಕ್ಯಾಮೆರಾ ಸೋನಿ, ಆಲ್ವೇಸ್ ಸೋನಿಯಲ್ಲಿ ಯಾವುದು? ಸೋನಿನಲ್ಲಿ ಇಫ್ ಯು ಆರ್ ಸ್ಟಾರ್ಟಿಂಗ್ ZV-E1 ತಗೊಳ್ಳಿ, ಇಂಟರ್ಚೇಂಜಬಲ್ ಲೆನ್ಸ್ ಸಿಗುತ್ತೆ. ಬಟ್ ನೀವು ವಿಡಿಯೋಗ್ರಫಿ ಮಾಡ್ತೀರಾ ಅಂದರೆ ತುಂಬ ಲಾಂಗ್ ಟರ್ಮ್ ಶೂಟ್ ಮಾಡೋದು ಕಷ್ಟ. 4K 30 FPS ಶೂಟ್ ಮಾಡ್ಬೋದು, 60 ಆಗಲ್ಲ ಅದ್ರಲ್ಲಿ ಮೋಸ್ಟ್ಲಿ. ಸೊ ಅದು ಬಿಟ್ಟರೆ ಸ್ವಲ್ಪ ಬಡ್ಜೆಟ್ 1 ಲಕ್ಷ 1.5 ಲಕ್ಷ ಇದೆ ಅಂತ ಅಂದರೆ FX30 ಅಥವಾ FX ZV-E1 ನಡೆಯುತ್ತೆ. E1 ಸ್ವಲ್ಪ ಹೀಟ್ ಆಗುತ್ತೆ. ನೀವು ಔಟ್ಡೋರ್ ಶೂಟ್ ಎಲ್ಲ ಮಾಡ್ತೀರಾ, ಬಿಸಿಲೆಲ್ಲ ಮಾಡಿದ್ರೆ FX30. 3-4 ಲಕ್ಷ ಬಡ್ಜೆಟ್ ಇದ್ರೆ ವಿಡಿಯೋಗ್ರಫಿ ಆಲ್ವೇಸ್ FX30. ಅಥವಾ ಹೈಬ್ರಿಡ್ ಬೇಕು ಅಂದರೆ FX3 ಹೈಬ್ರಿಡ್ ಬೇಕು ಅಂದರೆ ಸೋನಿ A7 Mark 4, 5 ಎಲ್ಲ ಇದೆಲ್ಲ. ಈಗ ಇದು ಹೊಸ್ತು ಲಾಂಚ್ ಮಾಡಿ FX15 ಯಾವುದು ಲಾಂಚ್ ಮಾಡಿದಾರಲ್ಲ? ಇಟ್ಸ್ ನಾಟ್ ಗುಡ್. ನನಗೆ ಫಸ್ಟ್ ಪರ್ಸನಲಿ ಅದು ಅಂದ್ರೆ ವರ್ತ್ ಅಪ್ಗ್ರೇಡಿಂಗ್ ಅಂತ ಅನಿಸ್ಲಿಲ್ಲ. ಹೌದಾ? ಜಾಸ್ತಿ ದುಡ್ಡು, ಬಟ್ ಅದ್ರ ಮೇಲೆ FX6 ತಗೋಬೋದಲ್ಲ, 50,000 ಎಕ್ಸ್ಟ್ರಾ ಕೊಟ್ಟರೆ. ಪ್ರಮೋಷನ್ ವಿಡಿಯೋ ನೋಡಿದೆ, ಹಾಗೆ ಹೇಗಿದೆ ಅಂತ. ಎಫೆಕ್ಟ್ ನನಗೆ ನೀವು ಇಫ್ ಯು ಹ್ಯಾವ್ ಆಲ್ರೆಡಿ ನಿಮ್ಮ ಹತ್ರ FX3 ಇದ್ರೆ ಐ ಡೋಂಟ್ ಥಿಂಕ್ ಇಟ್ಸ್ ವರ್ತ್ ಅಪ್ಗ್ರೇಡಿಂಗ್. ಹೌದಾ? 5 ಲಕ್ಷ ಬರೋದಕ್ಕೆ 5-5.5 ಲಕ್ಷ. FX5 ನಾನು 50 ಅನ್ಕೊಂಡೆ. FX5 ಅದು. ಸೊ ಬೇಡ FX3 ಅಷ್ಟು ಬಡ್ಜೆಟ್ ಇದ್ರೆ FX6 ತಗೊಂಬಿಡಿ. FX3 ಮತ್ತೆ FX6 ಇಸ್ ವೇ ಬೆಟರ್. FX6 ವಿ ಹ್ಯಾವ್ ಇಂಟರ್ನಲ್ ND ಫಿಲ್ಟರ್ ಇರುತ್ತೆ ಅದರಲ್ಲಿ. ಸೇಮ್. ಆಮೇಲೆ ಇದರಲ್ಲಿ ನಿಮಗೆ ವ್ಯೂ ಫೈಂಡರ್ ಇರುತ್ತೆ ಅದರಲ್ಲಿ. ವ್ಯೂ ಫೈಂಡರ್ ಅಲ್ಲ, ಡಿಸ್ಪ್ಲೇ ಸಿಮಿಲರ್ ಡಿಸ್ಪ್ಲೇ ಇರುತ್ತೆ. ಪ್ರೊಫೆಷನಲ್. ಅದು FX5 ಗಿಂತ ಕಾಸ್ಟ್ಲಿಯಾ? FX5 ಗಿಂತ ಕಾಸ್ಟ್ಲಿ. 50,000 ಜಾಸ್ತಿ ಆಗುತ್ತೆ, 50-60,000 ಜಾಸ್ತಿ. ಅದೇ ತಗೊಳ್ಳೋದು. ಇದು ನಡುವಲ್ಲಿ ಅದು FX6. ಇದು 5 ಲಕ್ಷ 5-5.5 ಲಕ್ಷ ಆಗುತ್ತೆ ಇಂಡಿಯಾದಲ್ಲಿ ಮೋಸ್ಟ್ಲಿ. ಟೋಟಲ್ ಎಷ್ಟು ಫೋನ್ ಅನ್ಬಾಕ್ಸ್ ಮಾಡಿದಿರ ಇಷ್ಟು ತನಕ? ಓ ಮೈ ಗಾಡ್, ಒಂದು 100 ಮೇಲೆನಾ? ಅದಕ್ಕಿಂತ ಎಂತ 100 500 ಮೇಲೆ ಆಗಿದೆ. 500 ಮೇಲೆ. ಅಯ್ಯೋ, 500 ಮೇಲೆ. ಒಂದು ವರ್ಷದಲ್ಲೇ 100 ಮೇಲೆ ಮಾಡ್ತೀವಿ ನಾವು ಮೋಸ್ಟ್ಲಿ. ಅಂದ್ರೆ 10 ವರ್ಷದ 1,000 ಕ್ರಾಸ್ ಮೋಸ್ಟ್ ಇರ್ಬೋದು.
ಇರ್ಬೋದು. ಯಾವ ಬ್ರ್ಯಾಂಡ್ ಬಿಟ್ಟಿಲ್ಲ ಅನ್ಸುತ್ತೆ ಅಲ್ಲ? ಎಲ್ಲ ಬ್ರ್ಯಾಂಡು ಮಾಡಿದೀವಿ. ಎಲ್ಲ ಬ್ರ್ಯಾಂಡ್ ಅವರು ಕಳಿಸ್ತಾರೆ ಫೋನ್ ಆಲ್ಮೋಸ್ಟ್. ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆನೂ ಮಾಡ್ತೀನಿ. ಈಗ ಮಾಡೋದು ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಗೌರ್ಮೆಂಟ್ ಗೈಡ್ ಲೈನ್ಸ್ ಬಂತಲ್ಲ, ಈಗ ನೀವು ಪರ್ಸನಲ್ ಟ್ರೇಡ್ ಮಾಡ್ತೀರಾ? ಪರ್ಸನಲಿ ಸ್ವಿಂಗ್ ಇಂಟ್ರಾಡೇ? ಇಲ್ಲ, ನಾನು ಪರ್ಸನಲಿ ಮಾಡಲ್ಲ. ಐ ಹ್ಯಾವ್ ಅ ಪರ್ಸನ್, ಅಂದ್ರೆ ಐ ವಿಲ್ ಟೇಕ್ ಫ್ಯೂ ಸಬ್ಸ್ಕ್ರಿಪ್ಷನ್ ವೇರ್ ದೇ ವಿಲ್ ಸಜೆಸ್ಟ್ ಆಲ್ ದ ಇದು ಹೇಗೆ ಏನು ಅಂತ. ಬಟ್ ಈಗ ದಿನ ಮಾಡಲ್ಲ. ಅಷ್ಟೊಂದೆಲ್ಲ ತಲೆನೋವು ತಾಳಕ್ ಹೋಗ್ಬಾರ್ದು. I will just ಏನಂದ್ರೆ they will give a rebalance once in a month. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ಪುಟ್ಸ್ ಫಾರ್ ಆಡಿಯನ್ಸ್ ಏನ್ ತಪ್ಪು ನಿಮ್ ಪ್ರಕಾರ? ಲಾಂಗ್ ಟರ್ಮ್ ಮಾಡ್ಬೇಕು ಬ್ರೋ. ಇವತ್ತು ಅಪ್ಲೋಡ್ ಮಾಡಿ ನಾಳೆ ಇವತ್ತು 1 ಲಕ್ಷ ಮಾಡಿ ನಾಳೆಗೆ 2 ಲಕ್ಷ ಗ್ಯಾಂಬ್ಲಿಂಗ್ ತರ ಮಾಡಬಾರ್ದು. ನನ್ನ ಪ್ರಕಾರ ಇಫ್ ಯು ಆರ್ ಅ ಗುಡ್ ಇನ್ವೆಸ್ಟರ್ ಅಂಡ್ ಇಫ್ ಯು ಆರ್ ಗೆಟಿಂಗ್ ಅಟ್ಲೀಸ್ಟ್ ಬೇಡ 10% ಮೇಲೆ ನಿಮ್ಗೆ ರಿಟರ್ನ್, ಇಫ್ ಯು ಆರ್ ಗೆಟಿಂಗ್ ಇಟ್ಸ್ ಎ ಗುಡ್ ರಿಟರ್ನ್. ಆನ್ಯುವಲಿ 10% ಮೇಲೆ 1 ಲಕ್ಷಕ್ಕೆ if you're getting more than 10,000, it's a good return. Mutual fund also ಮಾಡ್ಬೋದು. ಸಾಕು ಅಷ್ಟೇನೆ. Do you regret choosing content creation? No, I don't. ಅದು ಬಿಟ್ಟು ನಾನು ಲಿಟ್ರಲಿ ಮೆಕ್ಯಾನಿಕಲ್ ಫೀಲ್ಡಲ್ಲಿ ಇದ್ದಿದ್ರೆ ಐ ವುಡ್ ಹ್ಯಾವ್ ನನ್ನ ಹತ್ರ ಈಗೇನಿದೆ ಐ ವುಡ್ ಹ್ಯಾವ್ ನಾಟ್ ಗಾಟ್. ಸಿಕ್ತಿರಲ್ಲ ಏನೂ. Same, I also feel the same. Bro, the reason why I quit oil and gas engineering is because my growth there would have been slow. I was not passionate about that. Yeah. ಫಿಟ್ನೆಸ್ ಬಗ್ಗೆ ಪ್ಯಾಷನೇಟ್ ಇತ್ತು. ಕರೆಕ್ಟ್, ಸೇಮ್ ಗೋಸ್ ವಿತ್ ಯು ಅಲ್ಲ? ದಟ್ ಈಸ್ ಟ್ರೂ. ಬ್ರೇಕ್ ಡೌನ್ ಆಗಿದ್ದೀರಾ ಯಾವಾಗಾದ್ರೂ? ಅಂದ್ರೆ ಫುಲ್ ಹಾರ್ಟ್ ಬ್ರೇಕ್ ಆಗಿ, ನೋವಾಗಿ, ಕಾರ್ನರ್ ಅಲ್ಲಿ ಕೂತು ಡಿಪ್ರೆಷನ್ ಟೈಪ್ ವರ್ಕ್ ವಿಷಯಕ್ಕ ಟೋಟಲ್ ಓವರ್ ಆಲ್ ಆ ಥರ ಇಲ್ಲ ಅವರು. ಆ ಥರ ಯಾವತ್ತೂ ಫೀಲ್ ಆಗಿಲ್ಲ. ವರ್ಕ್ ವಿಷಯದಲ್ಲಿ ಯಾವತ್ತೂ ಆಗಿಲ್ಲ ಆ ಥರ. ಅಂದರೆ ಒಂದು ವಿಡಿಯೋ ನಾನು ಅಂದರೆ ವರ್ಕ್ ವಿಷಯದಲ್ಲಿ ಯಾವ ಥರ ಅನ್ಸುತ್ತೆ ಅಂದರೆ, ಐ ವಿಲ್ ಬಿ ವೆರಿ ಆನೆಸ್ಟ್, ಕೆಲವೊಂದು ಟೈಮ್ ನಾನು ಕಷ್ಟಪಟ್ಟು ಮಾಡಿರ್ತೀನಿ, ವಿಡಿಯೋ ಹೋಗಿಲ್ಲ ಅಂದರೆ ಇಟ್ ಫೀಲ್ಸ್ ಲಾಸ್ಟ್ ಫೀಲಿಂಗ್ ಆಗುತ್ತೆ. ವಿಡಿಯೋ ಮಾಡಿದ್ರು ಲಾಸ್ಟ್ ಫೀಲಿಂಗ್ ಆಗುತ್ತೆ. ಒಂದಿನ ವಿಡಿಯೋ ಮಾಡಿಲ್ಲ ಅಂದ್ರೂ ಲಾಸ್ಟ್ ಫೀಲಿಂಗ್ ಆಗುತ್ತೆ. ಮಾಡಿ ಇಫ್ ಇಟ್ ಡಸಂಟ್ ಗೋ ವೆಲ್, ಇವನ್ ಇಟ್ಸ್ ಎಂಡ್ ಮುಗೀತು ನನ್ನ ಕತೆ, ದಿಸ್ ದ ಎಂಡ್ ಅನ್ನೋ ಥರ ಮೈಂಡಿಗೆ ಬಂದ್ಬಿಡುತ್ತೆ. ಆ್ಯಂಡ್ ಇಟ್ ವಿಲ್ ಎವೆಂಚುಲಿ ಗೋ ಅವೇ. ಬಟ್ ಅದು ಪ್ರತಿ ಟೈಮು ಕೂಡ ಈಗಲೂ ಅನಿಸುತ್ತೆ, ಮುಂಚೆನೂ ಅನ್ನಿಸ್ತಿತ್ತು. ಐ ಥಿಂಕ್ ಎವ್ರಿ ಕ್ರಿಯೇಟರ್ ವಿಲ್ ಫೀಲ್ ದಟ್. Everybody creator will say ಕೆಲವು anxiety ಎಲ್ಲ ಇರುತ್ತೆ ಅಲ್ಲ, ಪಾರ್ಟ್ ಆಫ್ ದ ಗೇಮ್. ಇಟ್ಸ್ ವೆರಿ, ಹೇಳ್ತೀನಲ್ಲ, ಈ ಆಂಕ್ಷಿಯಸ್ನೆಸ್ ಎಲ್ಲ ಕ್ರಿಯೇಟರ್ಗಳಿಗೂ ಇರುತ್ತೆ. ಹೊರಗಡೆ ನೋಡೋದಕ್ಕೆ ಜನಗಳಿಗೆ ಗುರು ವಿಡಿಯೋ ಮಾಡ್ತಾನೆ, ವ್ಯೂಸ್ ಬರುತ್ತೆ, ದುಡ್ಡು ಮಾಡ್ಕೋತಾರೆ. ಬಟ್ ಬಿಹೈಂಡ್ ನಾವು ಮೆಂಟಲಿ ನಾವು ಏನು ಫೇಸ್ ಮಾಡ್ತಿರ್ತೀವಿ ಯಾರಿಗೂ ಗೊತ್ತಾಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ನಾವು ನೆಗೆಟಿವಿಟಿಯನ್ನು ಫೇಸ್ ಮಾಡೋದಿದೆ ಅಲ್ವಾ, ಕಮೆಂಟ್ಸ್ ಮಚ್ ಡಿಫಿಕಲ್ಟ್ ಅದನ್ನ ಹ್ಯಾಂಡಲ್ ಮಾಡೋದು ಅಂತ ಜನಗಳಿಗೆ ಗೊತ್ತಾಗಲ್ಲ. ಅದು ನಮ್ಮ ಮೈಂಡಿಗೆ ಎಷ್ಟು ಅಪ್ಸೆಟ್ ಮಾಡುತ್ತೆ ಒಬ್ರನ್ನ ಅನ್ನೋದನ್ನ ಮಾಡೋದಕ್ಕಾಗಲ್ಲ. ಈಗ ನಾವು ಇಫ್ ಯು ಆರ್ ನಾಟ್ ಅ ಕ್ರಿಯೇಟರ್, ನಾವೇನೋ ತಪ್ಪು ಮಾಡಿದ್ರೆ ನಮ್ಮ ಸುತ್ತಮುತ್ತ ಇರೋ 1-2 ಜನ 3 ಜನ ನೆಗೆಟಿವ್ ಆಗಿ ಅನ್ಬೋದು. ಐ ಆಮ್ ಇನ್ ಪಬ್ಲಿಕ್, ಐ ಆಮ್ ಡೂಯಿಂಗ್ ಎ ವಿಡಿಯೋ, ಇಫ್ ಐ ಡೂ ಅ ಮಿಸ್ಟೇಕ್ ಏನಾದರೂ ದೇರ್ ಆರ್ ಮಿಲಿಯನ್ಸ್ ಆಫ್ ಪೀಪಲ್ ಕ್ವಶನಿಂಗ್ ಮಾಡೋದಕ್ಕೆ. ಅದನ್ನ ಜನ ಯೋಚನೆ ಮಾಡ್ಬೇಕು, ಅದನ್ನ ಹೌ ಮಚ್ ಅದು ರೆಸ್ಪಾನ್ಸಿಬಲ್ ಹೆಂಗಿರುತ್ತೆ ಅಂತ. It's not creator ಇದಲ್ವ, ಇಟ್ಸ್ ನಾಟ್ ಈಸಿ. ಆ್ಯಂಡ್ ಆಲ್ಸೋ ತುಂಬ ಇಂಪಾರ್ಟೆಂಟು, nobody can be on top forever in this field. maybe ನಾನು one ಟೈಮಲ್ಲಿ I was the biggest creator, maybe, ಆಯಿತಾ. I have seen that ಅದನ್ನು. Nobody can stay on top forever, ಆಯಿತಾ. ಆ್ಯಂಡ್ we have to be ready. ಅದೇ ಲೆವೆಲಲ್ಲಿ ಅದೇ ಮೈಂಡ್ ಸೆಟ್ಟಲ್ಲೇ ನಾವು ಇದ್ಬಿಟ್ಟು ಅಂದರೆ ನಾನು ಟಾಪಲ್ಲೇ ಇರ್ತೀನಿ ಅಂತ, ವೆರಿ ಡಿಫಿಕಲ್ಟ್ ಟು ರಿಕವರ್ ಫಾರ್ ಅ ಕ್ರಿಯೇಟರ್. ಅದನ್ನು ಕಷ್ಟ ಆಗ್ಬಿಡುತ್ತೆ. ಸೊ ಇಟ್ ವಿಲ್ ಹ್ಯಾಪನ್ ಈವನ್ ಇನ್ ಆಕ್ಟರ್ಗಳಿಗೂ ಸೇಮ್. ಎಷ್ಟೋ ಜನ ಎಲ್ಲರದೊಂದು ಫೇಸ್ ಅಂತ ಇರುತ್ತೆ, ಗೋ ಟು ಡಿಪ್ರೆಷನ್. ಎಷ್ಟೋ ಜನ ದೇ ವಿಲ್ ಲೂಸ್ ಇಟ್. ಅದು ಗೊತ್ತ, ನೋಡಿದ್ರೆ ಎಷ್ಟೋ ಸಲ ಆಕ್ಟರ್ಗಳೆಲ್ಲ ಅಲ್ಲ, ಅದೇ ಆಸ್ ಯು ಟೋಲ್ಡ್ ಒಂದು ಫೇಸ್ ಅಂತ ಇರುತ್ತೆ. ಅದಾದ್ಮೇಲೆ ನಾವು ಕಷ್ಟಪಟ್ಟು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಅದನ್ನ ಕ್ರಿಯೇಟರ್ಗಳಿಗೆ ತುಂಬಾ ಜನ ಅನ್ಕೊಂಡ್ಬಿಟ್ರೆ ನಾವೇ ಸ್ನೇಹಿತರೆ, ಬೇಸಿಕಲಿ ಬಿ ಗ್ರೌಂಡೆಡ್. ಯಾವಾಗ್ಲೂ ಗ್ರೌಂಡೆಡ್ ಆಗಿರ್ಬೇಕು. ನಿಮ್ ಕೆಲಸ ನೀವು ಮಾಡ್ತಾ ಇರಬೇಕು. ಒನ್ ಟೈಮ್ ನೀವು ಚಂದ ಹೋಗ್ಬೋದು ನಿಮ್ ವಿಡಿಯೋಸ್, ಒನ್ ಟೈಮ್ ಹೋಗದೆ ಇರ್ಬೋದು. ಹೆಂಗಿರುತ್ತೆ ಹೇಳ್ತೀನಿ ಕೇಳಿ. ಐ ವಿಲ್ ಟೆಲ್ ಯು ಹೌ ಇಟ್ ವಿಲ್ ಬಿ ಅಂತ. ನಾವು 10 ವರ್ಷ ಫುಲ್ ಕಷ್ಟ ಪಡ್ಕೊಂಡ್ಬಿಟ್ಟು ಬಂದಿರ್ತೀವಿ. ಸಮ್ ಅನದರ್ ಕ್ರಿಯೇಟರ್ ವಿಲ್ ಕಮ್, ವಿ ವಿಲ್ ಡೂ ಇನ್ 3 months. ನಿಮ್ಮನ್ನು ಟ್ವೀಟ್ ಮಾಡ್ಕೊಂಡು ಮೇಲಕ್ಕೆ ಹೋಗ್ತಾ ಇರ್ತಾನೆ. ಇಟ್ ವಿಲ್ ಹ್ಯಾಪನ್ ಟು ಎವ್ರಿಬಡಿ ಆ್ಯಂಡ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಹಿ ಈಸ್ ಅ ಬೆಟರ್ ಕ್ರಿಯೇಟರ್, ಹಿ ಈಸ್ ಡೂಯಿಂಗ್ ರೈಟ್. ಅಕ್ಸೆಪ್ಟ್ ಮಾಡ್ಕೋಬೇಕು. ನೀವು ನೆಕ್ಸ್ಟ್ ಏನು ಚೇಂಜ್ ಮಾಡ್ಕೊಂಡು ನೀವೇನು ಮಾಡ್ಬೋದು ಮಾಡ್ಕೊಂಡು ಹೋಗ್ಬೇಕು. ಬಿಟ್ರೆ ಯಾವ ಟು ವಿ ಕಾಂಟ್ ಹ್ಯಾವ್ ದ ಹೈ ಆಫ್ ಬೀಯಿಂಗ್ ನಂಬರ್ ಒನ್ ಅಂತ. ನಾನು ಯಾವಾಗ ನಂಬರ್ ಒನ್? ನೋ, ವಿ ಶುಡ್ ನಾಟ್.
ಯು ನೆವರ್ ನೋ ವಾಟ್ಸ್ ಗನ್ ಹ್ಯಾಪನ್ ಟುಮಾರೋ. ಒಟ್ಟಿಗೆ ಯು ಹ್ಯಾವ್ ಟು ಬಿ ರೆಡಿ. ನಮ್ಮ ಮೈಂಡ್ ಸೆಟ್ ನಾವು ಚೇಂಜ್ ಮಾಡ್ಕೋಬೇಕು. ಸೊ ಯು ಆರ್ ನಾಟ್ ಪರ್ಫೆಕ್ಟ್, ನೀನೇ ನಂಬರ್ 1 ಆಗಿರಲ್ಲ, somebody else will come. ಟೆಕ್ಕಲ್ಲಿ ಹೌದು, ಮೇ ಬಿ ಐ ಆಮ್ ಗೆಟಿಂಗ್ ಗುಡ್ ವ್ಯೂಸ್, ಯು ನೆವರ್ ನೋ, somebody else ನಾಳೆ ಇನ್ನೊಬ್ಬ ಬರ್ಬೋದು, ಅವನು ಯಾರೋ ಒಂದು, ನಾನೀಗ 10 ವರ್ಷ ಮಾಡಿದ್ರೆ ಇನ್ನೊಬ್ಬ 2-3 ತಿಂಗಳಲ್ಲಿ ಮಾಡ್ಬೋದು. ಇಟ್ ಕ್ಯಾನ್ ಹ್ಯಾಪನ್, ಎನಿ ಟೈಮ್ ಇಟ್ ಕ್ಯಾನ್ ಹ್ಯಾಪನ್. ಯು ಹ್ಯಾವ್ ಟು ಬಿ ರೆಡಿ, ಅಕ್ಸೆಪ್ಟ್ ಮಾಡ್ಬೇಕಷ್ಟೇ ಅದನ್ನು ನಾವು. ಸೊ ವಾಟ್ ಐ ಲರ್ನ್ ಫ್ರಮ್ ದಿಸ್ ಈಸ್ ನಥಿಂಗ್ ಈಸ್ ಪರ್ಮನೆಂಟ್. ನಥಿಂಗ್ ಇಸ್ ಪರ್ಮನೆಂಟ್, ರೈಟ್? ನಥಿಂಗ್ ಇಸ್ ಪರ್ಮನೆಂಟ್. ಈಗ ಅವ್ರು ಹೇಳಿದ ಪ್ರಕಾರ ಈಗ ನಾವು ಒಳ್ಳೆ ಮಾಡ್ತಾ ಇದ್ದೀವಿ, ಬೇರೆ ಯಾರೋ ಅದೇ ಫೀಲ್ಡಲ್ಲಿ ಕಾಂಟೆಂಟ್ ಮಾಡಿದ್ರು ಅಂತ ಅನ್ಕೊಳ್ಳಿ, ನಾವು ನಮ್ಮ ಕೆಲಸನ ಬೆಟರ್ ಮಾಡೋದ್ರ ಮೇಲೆ ಫೋಕಸ್ ಮಾಡಬೇಕು. ದಟ್ ಈಸ್ ದ ಓನ್ಲಿ ವೇ ಟು ಕೀಪ್ ಗೋಯಿಂಗ್. 100%. ಲರ್ನ್ ಆ್ಯಂಡ್ ಸಿ, ಐ ಆಲ್ವೇಸ್ ಟೆಲ್, ಐ ಆಮ್ ರೆಡಿ ಟು ಲರ್ನ್ ಆ್ಯಂಡ್ ರೀಲರ್ನ್. ಸೊ ದಟ್ ಈಸ್ ದ ಪ್ರಿನ್ಸಿಪಲ್ ಅಲ್ಲ ಬ್ರೋ. ಈಗ ಸ್ವಲ್ಪ ನಮಗೆ ಗೊತ್ತಿರತ್ತೆ, ನಾವು ಇಷ್ಟು ಹೋಗ್ತಿರ್ತೀವಿ, ಬೇರೆ ಯಾರೋ ಏನು ಮಾಡಿ, ನಾವು ಅವರು ಏನು ಮಾಡ್ತಿದ್ರೆ ಅಂತ ಟೆನ್ಷನ್ ಮಾಡೋ ಬದಲು ನಾವು ನಮ್ಮದೇ ಕೆಲಸನ ಇನ್ನೂ ಬೆಟರ್ ಮಾಡಿ ನಾವು ಮುಂದೆ ಹೋಗ್ತಾ ಇರ್ತೀವಿ. ಸೊ ಯು ಆರ್ ಯುವರ್ ಓನ್ ಕಾಂಪಿಟಿಷನ್. ಕರೆಕ್ಟ್ ಅಲ್ಲ? ಟು ಕನ್ಕ್ಲೂಡ್, ದಟ್ ಈಸ್ ದ ಹೋಲ್ ಐಡಿಯಾ. ಡಿಪೆಂಡೆನ್ಸಿ ಆನ್ ಯೂಟ್ಯೂಬ್ ಆರ್ ಇನ್ಸ್ಟಾಗ್ರಾಮ್ ಇನ್ಕಮ್ ಬ್ರೋ, ಮಾಡ್ಬೋದಾ ಫುಲ್ ಟೈಮ್? ನಾವು ಮಾಡಿದೀವಿ, ನೀವು ಮಾಡಿದೀರಾ? ಐ ವೋಂಟ್ ಸಜೆಸ್ಟ್ ಬ್ರೋ. ಬಟ್ ದೆನ್ ಕರೆಂಟ್ ಸಿನಾರಿಯೋನು ನೋಡ್ಕೊಂಡು ಐ ವೋಂಟ್ ಸಜೆಸ್ಟ್ ಎನಿಬಡಿ, ಯಾರಿಗೂ ನಾನು ಸಜೆಸ್ಟ್ ಮಾಡಲ್ಲ. ಮುಂಚೆ ಆದ್ರೆ ಒಂದು 5 ವರ್ಷ ಹಿಂದೆ ಇತ್ತು ಹೊಸತ್ತು ಬ್ರೋ. ಈಗ ಎಲ್ಲರೂ ಕ್ರಿಯೇಟರ್ ಆಗಿದ್ದಾರೆ. ಎವ್ರಿಬಡಿ ಇಸ್ ಎ ಕ್ರಿಯೇಟರ್, ಎವ್ರಿಬಡಿ. ನಿಮಗೆ ಗೊತ್ತಿರೋ ನಿಮ್ಮ ಸುತ್ತಮುತ್ತ ಇರೋ ನಿಮ್ಮ ಕೊಲೀಗ್ಸ್, ಅಂದರೆ ಮುಂಚೆ ಇದ್ದಿದ್ದ ಕೊಲೀಗ್ಸ್ ಅಥವಾ ನಿಮ್ಮ ಕ್ಲಾಸ್ಮೇಟ್ಸ್, ಅವ್ರನ್ನೇ ನೋಡಿ, ಅವರೇ ಎಷ್ಟು ಜನ ಕ್ರಿಯೇಟರ್ ಆಗಿರ್ತಾರೆ ಈಗ. ಲಿಟ್ರಲಿ ಎವ್ರಿಬಡಿ, ಹೂಎವರ್ ಹ್ಯಾವ್ ಅ ಸ್ಮಾರ್ಟ್ಫೋನ್, ಯಾರ ಹತ್ರ ಸ್ಮಾರ್ಟ್ಫೋನ್ ಇದೆ, ಎವ್ರಿಬಡಿ ಇಸ್ ಎ ಕ್ರಿಯೇಟರ್. ಸೊ ಇಟ್ ಈಸ್ ಸ್ಯಾಚುರೇಟಿಂಗ್, ಆಗ್ತಾ ಇದೆ. ಐ ವೋಂಟ್ ಸಜೆಸ್ಟ್ ಈಗ ಕರೆಂಟ್ ಸಿನಾರಿಯೋ ಯಾರೂ ಫುಲ್ ಟೈಮ್ ಮಾಡೋದಕ್ಕೆ ಹೋಗ್ಬೇಡಿ. ಸೈಮಲ್ಟೇನಿಯಸ್ ಆಗಿ ವರ್ಕ್ ಮಾಡಿಕೊಂಡು ಡೂ ಇಟ್. ನಿಮ್ಮ ಲಕ್ ಚೆನ್ನಾಗಿದ್ರೆ, ನಿಮ್ಗೆ ಒಂದು ಟ್ಯಾಲೆಂಟ್ ಇದ್ರೆ, ವೆನ್ ಯು ಗ್ರೋ ಯು ಕ್ಯಾನ್ ಕ್ವಿಟ್ ಆ್ಯಂಡ್ ಯು ಕ್ಯಾನ್ ಕಂಟಿನ್ಯೂ. ಫುಲ್ ಟೈಮ್ ವೆರಿ ರಿಸ್ಕಿ ಈಗಂತೂ. ಬ್ಯಾಲೆನ್ಸ್ ಮಾಡ್ಕೋಬೇಕು. ಹೌದು. ಅಂಡ್ ಮೋರ್ ಓವರ್ ಟುಡೇ ಸೋಷಿಯಲ್ ಮೀಡಿಯಾ ಸ್ನೇಹಿತರ ಹ್ಯಾಸ್ ಬಿಕಮ್ ಅ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ರಾದರ್ ದೆನ್ ಕಾಲಿಂಗ್ ಸಮ್. ಈಗ ಒಬ್ರದ್ದೇನೋ ಬಿಸ್ನೆಸ್ ಇದೆ ಅಂತ ಅನ್ಕೊಳ್ಳಿ, ಟು ಮಾರ್ಕೆಟ್ ದಟ್ ಬಿಸ್ನೆಸ್ ಪೀಪಲ್ ಆರ್ ಇನ್ ಟು ಸೋಷಿಯಲ್ ಮೀಡಿಯಾ ರಾದರ್ ದೆನ್ ಕ್ರಿಯೇಟಿಂಗ್ ಕಾಂಟೆಂಟ್. ಅರ್ಥ ಇದೆ? ಸೊ ಆ ತರ ಇದ್ರೆ ನೀವು ಕಾಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಾಗತ್ತೆ. ಬಟ್ ಕಾಂಟೆಂಟ್ ಕ್ರಿಯೇಷನ್ ಇಂದ ನೀವು ದುಡ್ಡು ಮಾಡ್ತಾ ಇಲ್ಲ, ನಿಮ್ದು ಬೇರೆ ಬಿಸ್ನೆಸಸ್ ಇದೆ. ಕಾಂಟೆಂಟ್ ಕ್ರಿಯೇಷನ್ ಇಸ್ ಅ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಆದ್ರೆ ಓಕೆ. ಇನ್ನೊಂದೇನಂದ್ರೆ ನಾವು AI ಕಾಂಪಿಟೇಷನ್ ಬಂದ್ಬಿಟ್ಟಿದೆ. ನೀವು ಒಂದ್ಸಲ ಯೋಚನೆ ಮಾಡಿ, ಅಬ್ಸರ್ವ್ ಮಾಡಿರಲ್ಲ ಅನ್ಸುತ್ತೆ, ದ ಕಂಟೆಂಟ್ ವಿಚ್ ವಿ ಆರ್ ಕನ್ಸ್ಯೂಮಿಂಗ್ ಇನ್ ಇನ್ಸ್ಟಾಗ್ರಾಮ್ ನಾವು 50%, ಕ್ಲೋಸ್ ಟು 50% ಇಸ್ AI. ಇಫ್ ಯು ಕ್ಯಾನ್, ನೀವು ಯೋಚನೆ ಮಾಡೋದು, ನೆಕ್ಸ್ಟ್ ಅಬ್ಸರ್ವ್ ಮಾಡಿ, 50% ಆಫ್ ದ ಕಂಟೆಂಟ್ ಈಸ್ ಜನರೇಟೆಡ್ ಥ್ರೂ AI. ಕ್ಲೋಸ್ ಟು 50%. ಅದಿನ್ನೂ ಜಾಸ್ತಿ ಆಗ್ಬೋದು. ಇಟ್ ವಿಲ್ ಗ್ರೋ. ನಾವು ಥಿಂಕ್ ಮಾಡಿ, ವೈ ಶುಡ್ an YouTube or why should an Instagram should pay some creator? ಯಾಕೆ ಪೇ ಮಾಡಬೇಕು ಅವರು? ದೇ ಕ್ಯಾನ್ ಕ್ರಿಯೇಟ್ ದೇರ್ ಓನ್ ಕಂಟೆಂಟ್. ಈ ಥರ AI ಬಾಟ್ಗಳಿಂದ ವೈ ಕಾಂಟ್ ದೇ ಕ್ರಿಯೇಟ್ ಅದನ್ನು? ಅವರೇ ಮಾಡ್ಬೋದಲ್ವಾ? ಐ ಮೀನ್ ಇಫ್ ದೇ ವಾಂಟ್. ಯೂಟ್ಯೂಬ್ ಮಾಡಲ್ಲ, ನಂಗೆ ಗೊತ್ತು. ದೇ ಆರ್ ಕ್ರಿಯೇಟರ್ ಲೆಡ್ ಕಂಪ್ನಿ ಅದು. ಇನ್ಸ್ಟಾಗ್ರಾಮ್ ಕ್ಯಾನ್ ಈಸಿಲಿ ಡು, ಯಾರಿಗೆ ಗೊತ್ತು ಅಲ್ವಾ? ದೇ ಕ್ಯಾನ್ ಪುಷ್ ದೇರ್ ಓನ್. ಯೂಟ್ಯೂಬಲ್ಲಿ ಇಲ್ಲ ಅಲ್ಲ ಬ್ರೋ, ಕ್ಯಾನಾಟ್ ಬಿ ಮಾನಿಟೈಸ್ ಅಲ್ಲ? ದೇ ಕಾಂಟ್ ಮಾನಿಟೈಸ್ ರೈಟ್ ನಾವು. ಮೋಸ್ಟ್ಲಿ ಆಗೋದು ಇಲ್ಲ ಅನ್ಕೋತೀನಿ. ಬಟ್ ಇನ್ಸ್ಟಾಗ್ರಾಮಲ್ಲಿ ಇಟ್ಸ್ ಫುಲ್ ಅದೇ ಆಗ್ಬಿಟ್ಟಿದೆ ಈಗ. ಇನ್ಸ್ಟಾಗ್ರಾಮಲ್ಲಿ AI ಅಂತ ಬೇರೆ ಆ್ಯಪ್ ಇದೆ, ಬಟ್ ನೀವು ಇನ್ಸ್ಟಾಗ್ರಾಮ್ ಸೊ ಕಾಂಟೆಂಟ್ ಕ್ರಿಯೇಟರ್ಸ್ ಅಂತ ರಿಪ್ಲೇಸ್ ಮಾಡ್ಬೋದು. ರಿಪ್ಲೇಸ್ ಮಾಡೋಕ್ಕಾಗಲ್ಲ ಬ್ರೋ. ಅಲ್ಲ, ಈಗ ನೋಡಿ, ನನ್ನ ಥರ ಒಂದು ಅವತಾರ ಕ್ರಿಯೇಟ್ ಮಾಡಿ, ನಂತರ ಒಂದು ವಾಯ್ಸ್ ಕ್ರಿಯೇಟ್ ಮಾಡಿ, ಯೂಟ್ಯೂಬ್ ಅವರೇ ಒಂದು ವಿಡಿಯೋ ಮಾಡೋದು ಕಷ್ಟನಾ? ಅದು ಈಸಿ. ಬಟ್ ದೆನ್ ಆ ಒಂದು ಟಚ್ ಇರತ್ತಲ್ಲ, ಈಗ ಸಂದೀಪ್ ಅವರೊಂದು ತಂದಿರ್ತಾರೆ. ಹೌದು, ಆ ಒಂದು ಆ ಹ್ಯೂಮನ್ ಟಚ್ ಕನೆಕ್ಷನ್ ಇಲ್ಲದೆ ಇರ್ಬೋದು. ಇಫ್ somebody who just need an information, they don't care about information. ChatGPT ಸಿಕ್ಬಿಡೋದು, ಅದಕ್ಕೆ ಸಿಗುತ್ತೆ. That is why the connection is very important. People are connected with us ಅಲ್ಲ. ಗೊತ್ತಿಲ್ಲ ಬ್ರೋ, ಫ್ಯೂಚರ್ ಅದು ಚೇಂಜ್ ಆದ್ರೂ ಆಗ್ಬೋದು. ಹೌದಾ? AI ಜೊತೆ ಜನ ಕನೆಕ್ಟ್ ಆಗ್ಬಿಟ್ಟು ಈಗಲೇ ChatGPT ಜೊತೆ ಕನೆಕ್ಟ್ ಆಗಲ್ವಾ ಜನ? ನಾನೇ ಆಗ್ಬಿಟ್ಟಿದ್ದೀನಿ. ಹಾಗೆಲ್ಲ ವಿಷಯ. ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಟೆಕ್ ಕ್ರಿಯೇಟರ್ಸ್ ಇದ್ದಾರೆ. ಇದು ನಾವು ಮಾತಾಡಿ ಆಯ್ತು ಆಲ್ರೆಡಿ. ಕಾಂಪಿಟೇಷನ್, ವಿ ಆರ್ ನಾವೇ ನಮ್ ಕಾಂಪಿಟೇಷನ್. ಕರೆಕ್ಟಾ? 2 ಕ್ವಶನ್ ಬ್ರೋ, ಲಾಸ್ಟ್ 2 ಕ್ವಶನ್. ಈಗ ನೀವು ಆಸ್ ಆಫ್ ನೌ ಟೆಕ್ ಇನ್ ಕನ್ನಡ ನೀವು ಏನೇನೆಲ್ಲ ಮಾಡ್ತಾ ಇದ್ದೀರಾ ಬ್ರೋ? ಯು ಆರ್ ಡೂಯಿಂಗ್ ಯೂಟ್ಯೂಬ್. ಸೊ ನಿಮ್ದು ಏನೇನ್ ಕೆಲಸ ವೈಸ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ಬ್ರೋ? ನಾನು ಟೆಕ್ ಇನ್ ಕನ್ನಡ ಬಿಟ್ಟು ಬೇರೆ ಏನು ಮಾಡ್ತಿಲ್ಲ. ಟೆಕ್ ಇನ್ ಕನ್ನಡ, ದಟ್ ಈಸ್ ಮೈ ಹೋಲ್ ಇನ್ಕಮ್.
ಓಕೆ, ಸೊ ಯು ಡೂ ಬ್ರ್ಯಾಂಡ್ ಪ್ರಮೋಷನ್ಸ್ ಮಾಡ್ತೀರಾ, ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀರಾ, ರಿವ್ಯೂಸ್ ಕೊಡ್ತೀರಾ, ಸೊ ದಿಸ್ ಇಸ್ ದ ಮೇನ್ ಥಿಂಗ್. ಅಷ್ಟೇ ಮಾಡ್ತಿರೋದು ನಾನು. ಸೊ ಇಲ್ಲಿ ಎಡಿಟರ್ಸ್ ದೇ ಆರ್ ಎಡಿಟಿಂಗ್ ಫಾರ್ ಯುವರ್ ಯೂಟ್ಯೂಬ್. ಓಕೆ, ವೆರಿ ನೈಸ್. ದಟ್ ಇಸ್ ದ ಓನ್ಲಿ ಥಿಂಗ್ ಐ ಆಮ್ ಡೂಯಿಂಗ್. ಅದು ಬಿಟ್ಟು ಹೊರಗಡೆ ನಾನು ಮಾಡೋದಕ್ಕೆ ಹೋಗಿಲ್ಲ. ರೀಸನ್ ಇದೆ, ನಾನು ಮಾಡ್ಬೋದು, ಕುಡ್ ಹ್ಯಾವ್ ಕ್ರಿಯೇಟೆಡ್ ನಂದೇ ಓನ್ ಬ್ರ್ಯಾಂಡ್ ನಾನು ಮಾಡ್ಬೋದಾಗಿತ್ತು. ಫಾರ್ ಮೀ ಓಪನಿಂಗ್ ಸ್ಮಾರ್ಟ್ ಫೋನ್ ಅಥವಾ ಏನೋ ಒಂದು, ಅಥವಾ ಈಗ ಶಾಪ್ ಆಗಿರ್ಬೋದು, ಅಥವಾ ಬಿಲ್ಡಿಂಗ್ ಎ PC ಶಾಪ್ ಅಥವಾ ಆ ಥರದ್ದು ರಿಲೇಟೆಡ್, ಇಟ್ಸ್ ವೆರಿ ಈಸಿ ಫಾರ್ ಮಿ. ಬಟ್ ಇಫ್ ಐ ಡೂ ದ್ಯಾಟ್, ನನಗೇನು ಅನ್ಸುತ್ತೆ ಅಂದರೆ ಐ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಮೇಕಿಂಗ್ ಮನಿ ಅದರಿಂದ, ಅಲ್ವಾ? ಬಿಸ್ನೆಸ್ ಆಗೋಗುತ್ತೆ ಅದು. ಐ ಕಾಂಟ್ ಡೂ ಬೋತ್ ಇದ್ರಲ್ಲಿ. ನಾನು ಆಗ ಒಂದು ಅದು ಮಾಡಬೇಕು, ಇಲ್ಲ ಇದು ಮಾಡಬೇಕು. ನನ್ನ ಶಾಪಿಗೆ ಅಥವಾ ಅಲ್ಲಿಗೆ ಬರೋ ಜನಗಳಿಗೆ ನನಗೇನು ಪ್ರಾಫಿಟ್ ಜಾಸ್ತಿ ಕೊಡ್ತಾ ಇದೆ, ಅದು ನಾನು ಅದನ್ನು ಸಜೆಸ್ಟ್ ಮಾಡಕ್ಕೆ ಥಿಂಕ್ ಮಾಡ್ತೀನಿ. ಇಫ್ ಐ ಆಮ್ ಡೂಯಿಂಗ್ ಅ ಬಿಸ್ನೆಸ್. ಯೂಶುವಲಿ ಈಗ ಕೆಲವು ಸಪ್ಲಿಮೆಂಟ್ ಬ್ರ್ಯಾಂಡ್, ಫಿಟ್ನೆಸ್ ಸಪ್ಲಿಮೆಂಟ್ ಬ್ರ್ಯಾಂಡ್ ಅಂಗಡಿ ಇದ್ದವರು ತುಂಬಾ ಜನ ಇದೇ ತಗೊಳ್ಳಿತ್ತು, ಯಾಕಂದ್ರೆ ಅವರಿಗೆ ಜಾಸ್ತಿ ಲಾಭ ಸಿಗುತ್ತೆ. ಐ ವಿಲ್ ಡೂ ದ್ಯಾಟ್, ಅಲ್ವಾ? ಅದ್ ಮಾಡ್ಬಿಡ್ತೀನಿ ನಾನು. ಸೊ ಇಟ್ಸ್ ಬೆಟರ್, ನಾನು ಯೂಟ್ಯೂಬ್ ಮಾಡೋ ತನಕ ಇಟ್ಸ್ ಬೆಟರ್ ಇದ್ರ ರಿಲೇಟೆಡ್ ಬಿಸ್ನೆಸ್ ಬೇಡ ಅಂತ ನಾನು ಯೋಚನೆ. ಬಟ್ ನೀವು ಆನೆಸ್ಟ್ ಆಗಿ ಯಾವ್ದು ಒಳ್ಳೆ ಪ್ರಾಡಕ್ಟ್ ಉಂಟು ಅದನ್ನೇ ಸಜೆಸ್ಟ್ ಮಾಡಿ ಸಹ ಮಾಡ್ಬೋದು ತಾನೆ? ಮಾಡ್ಬೋದು. ವೈ ನಾಟ್? ಇಟ್ಸ್ ಅನ್ ಅಡಿಷನಲ್ ಆಸೆಲ್. ನನ್ಗೀಗ ಕೆಲಸ ಜಾಸ್ತಿ ಆಗುತ್ತೆ. ಆರ್ ಎಲ್ಸ್ ನಾನು ಇದ್ ಬಿಟ್ಟು ಬೇರೆ ಒಂದ್ ಯಾವ್ದೋ ಸ್ಟ್ರೀಮ್ ಇದ್ ಮಾಡಿದ್ರೆ ಮೇ ಬಿ ಮಾಡ್ಬೋದೇನೋ. ಬಟ್ ನನಗೆ ಅಲ್ಲಿ ತನಕ ತಲೆ ಕೆಡ್ಸ್ಕೊಂಡಿಲ್ಲ. ನೋಡೋಣ ಫ್ಯೂಚರ್ ಅಲ್ಲಿ. ನನಗೆ ತುಂಬಾ ಜಾಸ್ತಿ ತಲೆನೋವು ತಗೊಂಡು. ಸೊ ಫ್ಯೂಚರ್ ಆಫ್ ಟೆಕ್ ಇನ್ ಕನ್ನಡ ಅಂದ್ರೆ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ಈಗ ಇದು ಮಾಡ್ತಾ ಇದ್ದೀರಾ, ಏನಿದೆ ಈಗ? ಹೆಂಗ ಅನಿಸ್ತದೆ ಬ್ರೋ, ಬೆಳಗ್ಗೆ ಬಂದೆ ಅಲ್ಲಿ ಬ್ರೋ ಹುಡ್ಗ, ಇಂಜಿನಿಯರಿಂಗ್ ಓದ್ತಾರೆ ಹುಡ್ಗ ಬಂದು, ನಾನು ನಿಮ್ಮ ಸಣ್ಣ ವಯಸ್ಸಿಂದ ನೋಡ್ತಾ ಇದ್ದೀನಿ, ಅವ್ರು ಸಣ್ಣ ವಯಸ್ಸಿಂದ ನಾನು ನೋಡ್ತಾ ಇದ್ದಾರಂತೆ. ನನಗೆ ಅನ್ನಿಸ್ತು ಮೋಸ್ಟ್ಲಿ ನನ್ನ ಜನ್ರೇಷನ್ಗೆ ಇಲ್ಲಿಗೆ ಎಂಡ್ ಆಗ್ಬಿಡುತ್ತೇನೋ. ಮೋಸ್ಟ್ಲಿ ನೆಕ್ಸ್ಟು ಯಾರೋ ಜೆನ್ಸಿನೋ, ಜೆನ್ ಆಲ್ಫಾನೋ ಯಾರೋ ಬರ್ತಾರೆ. ಜೆನ್ ಆಲ್ಫಾ ಅಂದ್ರೆ ಎಂತ ಬ್ರೋ? ಜೆನ್ ಜಿ, ಓಕೆ, ಜೆನ್ ಆಲ್ಫಾ ಬೀಟಾ ಮಕ್ಕಳು ಬರ್ತಾರೆ. ಸೊ ಮೇ ಬಿ ಜನ ಅವ್ರನ್ನೇ ಅಂದ್ರೆ ಯಾರೋ ಕ್ರಿಯೇಟರ್ ಬೇರೆಯವ್ರು ಬರ್ತಾರೆ. ಐ ಮೀನ್ ಐ ಕಾಂಟ್ ಕನೆಕ್ಟ್ ಟು ಈಗಿನ ಜನ್ರೇಷನ್ ಮಕ್ಕಳಿಗೆ ಅನ್ಸುತ್ತೆ. ಆಯ್ತಾ? ನನಗೆ ಅವ್ರನ್ನೆಲ್ಲ ಮಾತಾಡಿಸ್ ನನಗೆ ವಯಸ್ಸಾಗೋಯ್ತು ಅಂತ ಅನ್ಸ್ಬಿಡುತ್ತೆ. ನಿಮಗೆ 30 ಅನ್ಸುತ್ತಲ್ಲ? ಈಗ 29 ಅನ್ಸುತ್ತೆ ನಿಮ್ಗೆಲ್ಲ? 97 ಏನು 97 ಆಲ್ಮೋಸ್ಟ್ 29 ಹಂಗಾದ್ರೆ. ನೀವು? ನಾನು 33 ನಾನು ಅನ್ಸುತ್ತೆ. 33 ಅಲ್ಲ? ಹಾಂ. ಸೊ 30 ರೀಚ್ ಆದ್ಮೇಲೆ ನಿಮ್ಗೂ ಅನ್ಸಕ್ಕೆ ಶುರು ಆಗಿದೆ. ಆಲ್ರೆಡಿ ಅನ್ಸ್ತಿದೆ. 30 ಸರಿ ಹೊಡಿಯುತ್ತೆ ಬ್ರೋ. 30 ಆದ್ಮೇಲೆ ನಥಿಂಗ್ ಎಕ್ಸೈಟ್ಸ್ ಯು. ಐ ಮೀನ್ ಮೇ ಬಿ ನಿಮಗೆ ಡಿಫ್ರೆಂಟ್ ಅನ್ಸ್ಬೋದು. ಫಾರ್ ಮೀ ಆಮೇಲೆ ಏನು ಎಕ್ಸೈಟಿಂಗೇ ಆಗಲ್ಲ. ನೋ ಗಿಫ್ಟ್ಸ್ ವಿಲ್ ಎಕ್ಸೈಟ್. ಗಿಫ್ಟ್ ನಥಿಂಗ್, ಏನು ಅನ್ಸಲ್ಲ. ಸ್ನೇಹಿತರೆ, ಎಂಟರ್ ಆಗಿ ನೋಡೋಣ, ಇನ್ನೊಂದೆರಡು ವರ್ಷ ಎಂಟರ್ ಆಗ್ಬೋದು. ಸೊ ಈಗ ಫ್ಯೂಚರ್ ಅಂತ ಹೇಳುವಾಗ ಎನಿ ನೆಕ್ಸ್ಟ್ ಪ್ರಾಜೆಕ್ಟ್ ಹೋಯ್ತು ಬ್ರೋ. ನಾನು ಟೆಕ್ನಿಕ್ ಶುರು ಮಾಡೋದಾಗ್ಲೂ ಫ್ಯೂಚರ್ ಯೋಚನೆ ಮಾಡ್ಕೊಂಡು ಮಾಡಲಿಲ್ಲ. ಇಟ್ ಜಸ್ಟ್ ಆಕ್ಸಿಡೆಂಟ್ಲಿ ಹ್ಯಾಪನ್ಡ್. ನಾನು ಎಲ್ಲಿ ಕರ್ಕೊಂಡು ಹೋಗುತ್ತೋ ದಾರಿ ಅಲ್ಲಿ ಹೋಗ್ತಾ ಇರ್ತೀನಿ. ಸೊ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಮಾಡ್ತಾ ಇರ್ತೀನಿ. ಹಂಗಂತ ಈ ವಿಡಿಯೋ ಐ ನೆವರ್ ಗನ್ ಸ್ಟಾಪ್ ಮೇಕಿಂಗ್ ವಿಡಿಯೋ, ನೆವರ್. ದಟ್ ಈಸ್ ಫಿಕ್ಸ್ಡ್. ಇಟ್ ವಿಲ್ ಬಿ ದೇರ್. ಬಟ್ ನಾನು ಈಗ ದಿನ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ನೆಕ್ಸ್ಟ್ 2 days once ಮಾಡ್ಬೋದು. ಇಟ್ ಮೇ ಚೇಂಜ್ ಅಷ್ಟೇ. But I will never stop. Anything final? Anything you want to share with the audience? Anything you want to tell? Anything particular? ಏನಾದರೂ ಹೇಳಬೇಕು ನಿಮ್ಮ ಸೈಡ್ ಇಂದ? Like message to the audience, youth or tech information or Shravan bro audience, overall Karnataka audience. Okay. See, ನಂಗೆ ಗೊತ್ತು ಈಗ 90 ಅಂದ್ರೆ ತುಂಬಾ ಜನ, ಮೆಜಾರಿಟಿ ಜನ they want to be creators. ಎಲ್ಲರೂ they want to be creators. ಆಯ್ತಾ? ಐ ವುಡ್ ಸೇ ಇಫ್ ಯು ವಾಂಟ್ ಟು ಕ್ರಿಯೇಟ್, ದಯವಿಟ್ಟು ಫುಲ್ ಟೈಮ್ ಅಂತೂ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಏನು ಪ್ಯಾಷನ್ ಇದೆ, ದುಡ್ಡು ಯಾವ್ದ್ರಿಂದ, ತುಂಬ ಕೇಳಿ, ದುಡ್ಡು ಯಾವ್ದ್ರಿಂದ ಬರುತ್ತೆ ಅದನ್ನ ಮಾಡೋದಕ್ಕೆ ಹೋಗ್ಬೇಡಿ. ನಿಮಗೇನು ಪ್ಯಾಷನ್ ಇದೆ ಅದನ್ನ ಮಾಡಿ. ಫ್ಯೂಚರ್ ಅದರಿಂದ ನಿಮಗೆ ದುಡ್ಡು ಬರ್ಬೋದು. ನಾನು ಎಷ್ಟೋ ಜನ ನನಗೆ ಕೇಳ್ತಾರೆ, ಬ್ರೋ ಯಾವ ಕಂಟೆಂಟ್ ಮಾಡೋದು ಒಳ್ಳೇದು? ನೋ, ದಟ್ಸ್ ನಾಟ್ ಎ ಗುಡ್ ಕ್ವಶನ್. ಅವ್ರಿಗೆ ಪ್ಯಾಷನ್ ಇದೆ, ಅವ್ರಿಗೆ ಗೊತ್ತು, ಅವ್ರಿಗೆ ಪ್ಯಾಷನ್ ಅದು ಮಾಡಿ. ಅಂಡ್ ಆಲ್ಸೋ ನನ್ನ ಆಡಿಯನ್ಸ್ ಯಾರು ನೀವು ನೋಡ್ತಾ ಇದ್ರೆ, ಥ್ಯಾಂಕ್ ಯು ಸೋ ಮಚ್. ಈ 11 ವರ್ಷ ನನ್ನ ಮುಖ ನೋಡ್ಕೊಂಡ್ ಬಂದಿದ್ದೀರಾ. ನಿಮ್ಮಿಂದನೇ ಈ ಸ್ಟುಡಿಯೋ ಆಗಿರೋದು, ನಿಮ್ಮಿಂದನೇ ಪ್ರತಿಯೊಂದು. ಲಿಟ್ರಲಿ ಬ್ರೋ, ನನ್ನ ಹಾಕಿರೋ ಬಟ್ಟೆ ಪ್ರತಿಯೊಂದು ಅದರಿಂದನೇ ಬಂದಿರೋದು. ಪ್ರತಿಯೊಂದು, ಎವ್ರಿ ಸಿಂಗಲ್ ಥಿಂಗ್ ಇನ್ ಮೈ ಹೋಮ್, ಇನ್ ದಿ ಸ್ಟುಡಿಯೋ, ಅದರಿಂದನೇ ಬಂದಿರೋದು. ವೆರಿ ನೈಸ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಸಪೋರ್ಟ್ ಇಲ್ಲದೆ ಇದು ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಬ್ರೋ. ಸೊ ಸ್ನೇಹಿತರೆ, ಲಾಟ್ ಆಫ್ ಥಿಂಗ್ಸ್ ಡಿಸ್ಕಸ್ಡ್ ಅಬೌಟ್ ಟೆಕ್,
ಇರ್ಬೋದು, ಕಾಂಟೆಂಟ್ ಕ್ರಿಯೇಷನ್ ಇರ್ಬೋದು, ಸಂದೀಪ್ ಅವರ ಜರ್ನಿ ಇರ್ಬೋದು, ಅವ್ರ ಸ್ಟುಡಿಯೋ ಇರ್ಬೋದು, ಕರಿಯರ್ ಬಗ್ಗೆ ಸಹ ತುಂಬ ಮಾತಾಡಿದ್ವಿ. ತುಂಬ ಖುಷಿ ಆಯಿತು. ಆ್ಯಂಡ್ ಐ ಆಲ್ಸೋ ಲರ್ನ್. ಈಗ ಟೆಕ್ ಬಗ್ಗೆ ಒಂದು ಫೋನ್ ಇದಾದ್ಮೇಲೆ ಸಹ ನಾವು ಮಾತಾಡ್ತೀವಿ, ಬಟ್ ಇದರಲ್ಲೇ ನನಗೆ ಈಗ ಇನ್ಫಾರ್ಮೇಷನ್ ತುಂಬ ನಾನು ಕಾಂಟೆಂಟ್ ಕನ್ಸ್ಯೂಮ್ ಮಾಡೋದು ತುಂಬ ಕಮ್ಮಿ. ಓಕೆ. ಫಿಟ್ನೆಸ್ ಕಾಂಟೆಂಟ್ ಮಾಡ್ತಿದ್ದೆ, ಅದು ಬಿಟ್ಟರೆ ನಾನು ಕಾಂಟೆಂಟ್ ಕನ್ಸ್ಯೂಮ್ ಮಾಡೋದು ನಾನು ತುಂಬ ಕಮ್ಮಿ. ಓಕೆ. ಪ್ರೊಡ್ಯೂಸ್ ಮಾಡೋದು ಜಾಸ್ತಿ. ಇಟ್ಸ್ ಗುಡ್, ಒಳ್ಳೇದು. ಅಲ್ಲ, ಅದು ಹೇಳ್ತಾರೆ ಕಂಟೆಂಟ್ ಕನ್ಸ್ಯೂಮ್ ಮಾಡಿದ್ರೆ ಜಾಸ್ತಿ ಕ್ರಿಯೇಟಿವ್ ಆಗ್ತೇವೆ ಅಂತ, ಇಲ್ವಾ? ಬಟ್ ಎನಿವೇಸ್, ಬಟ್ ಈಗ ನಾನು ಇವ್ರ ಜೊತೆ ಮಾತಾಡಿ ನನಗೆ ಸ್ವಲ್ಪ ಐಡಿಯಾ ಸಿಕ್ತು ಫೋನ್ ಇದ್ ಬಗ್ಗೆ. ಇದಿರಲಿ ಇನ್ ಶಾರ್ಟ್ ಕಾನ್ವರ್ಸೇಷನ್. ಸೊ ನೀವು ಇಷ್ಟು ವರ್ಷದಿಂದ ಇವ್ರನ್ನ ನೋಡಿರ್ತೀರ, ನೀವು ಎಷ್ಟು ನಾಲೆಜಬಲ್ ಆಗಿರ್ತೀರಾ. ಯು ಆರ್ ಡೂಯಿಂಗ್ ಅ ರಿಯಲಿ ಗುಡ್ ಜಾಬ್. ಅಂಡ್ ಖುಷಿ ಆಯ್ತು ಫಾರ್ ಯುನೋ ಮಾತಾಡ್ಲಿಕ್ಕೆ ಸಿಕ್ತು, ಆಪರ್ಚುನಿಟಿ ಸಿಕ್ತು ಅಂತ. ನಮ್ಮಿಂದ ಏನೋ 4 ವ್ಯಾಲ್ಯೂ ಆ್ಯಡ್ ಆಗಿರತ್ತೆ ಆಡಿಯನ್ಸಿಗೆ ಅಂತ ಖುಷಿ ಆಯಿತು. ಸೊ ಸ್ನೇಹಿತರೆ, ಈ ಎಪಿಸೋಡ್ನ ನಾವು ಇಲ್ಲೇ ಎಂಡ್ ಮಾಡ್ತಾ ಇದ್ದೇವೆ. ಓಕೆನಾ? ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಆ್ಯಂಡ್ ಸಂದೀಪ್ ಬ್ರೋ, ಟೆಕ್ ಇನ್ ಕನ್ನಡ ಕಡೆಯಿಂದ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಚಿಯರ್ಸ್.